ലേഖനം 19-13 മുതൽ ഒരു 20 വരെ ഒന്ന് വായിക്കണം. 13 മുതൽ 20 ವರೆ ಆ ಪ್ಯಾರಾಗ್ರಾಫ್. ಓಕೆ. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯದ 13ರಿಂದ 20ರವರೆಗಿನ ವಾಕ್ಯಗಳನ್ನ ನಾವು ಓದಿಕೊಳ್ಳೋಣ. ದೆವ್ವ ಬಿಡಿಸುವರೆನಿಸಿಕೊಂಡು ದೇಶ ಸಂಚಾರಿಗಳಾದ ಯಹೂದ್ಯರಿದ್ದರು. ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಮಹಾಯಾಜಕ ಸ್ಕೇವನನೆಂಬ ಒಬ್ಬ ಯಹೂದ್ಯನು 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀವಾದರೆ ಯಾರು ಎಂದು ಹೇಳಿತು. ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲಾತ್ಕರಿಸಿದರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು. ಈ ಸಂಗತಿಯು ಎಫೆಸದಲ್ಲಿ ವಾಸವಾಗಿದ್ದ ಎಲ್ಲಾ ಯಹೂದ್ಯರಿಗೂ ಗ್ರೀಕರಿಗೂ ತಿಳಿದು ಬಂದಾಗ ಅವರೆಲ್ಲರೂ ಭಯ ಹಿಡಿಯಿತು ಮತ್ತು ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು. ಆತನನ್ನು ನಂಬಿದವರಲ್ಲಿ ಅನೇಕರು ಬಂದು ತಮ್ಮ ಕೃತ್ಯಗಳನ್ನು ಒಪ್ಪಿಕೊಂಡು ತಿಳಿಸಿದರು. ಇದಲ್ಲದೆ ಮಾಟ ಮಂತ್ರಗಳನ್ನು ನಡೆಸಿದವರಲ್ಲಿ ಅನೇಕರು ತಮ್ಮ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟು ಬಿಟ್ಟರು. ಅವುಗಳ ಕ್ರಯವನ್ನು ಲೆಕ್ಕ ಮಾಡಿ 50,000 ಬೆಳ್ಳಿ ನಾಣ್ಯ ಆಯ್ತೆಂದು ತಿಳಿದುಕೊಂಡರು. ഈ ರೀತಿಯಾಗಿ കർത്തന വാക്യವು ബഹളವಾಗಿ ಹೆಚ್ಚುತ್ತಾ പ്രബലವಾಯಿತು. ഓക്കെ, കഴിഞ്ഞ ആഴ്ച നമ്മൾ അതിന്റെ ആദ്യത്തെ 2-3 വാക്യങ്ങൾ ചിന്തിച്ചതാണ്. ಕಳೆದ ವಾರದಲ್ಲಿ ನಾವು ಅದರ ಪ್ರಾರಂಭದ 2 ವಾಕ್ಯಗಳನ್ನ ನಾವು ಧ್ಯಾನ ಮಾಡಿಕೊಂಡು ಬಂದಿದ್ದೇವೆ. തൊട്ടു മുകളിൽ 11-12 വാക്യങ്ങളിൽ പൗലോസിന്റെ കൈകൊണ്ട് നടക്കുന്ന ഒരുപാട് അത്ഭുതങ്ങളും രോഗശാന്തികളുമാണ് എഴുതിയിട്ടുള്ളത്. 11-12ನೇ ವಾಕ್ಯದಲ್ಲಿ ಪೌಲನ ಕೈಯಿಂದ ನಡೆಯುವಂತಹ ಅದ್ಭುತ ಕಾರ್ಯಗಳು ಮಹತ್ ಕಾರ್ಯಗಳ ಕುರಿತಾಗಿ ಅಲ್ಲಿ ಹೇಳಲ್ಪಟ್ಟಿದೆ. പൗലോസിന്റെ ശരീരത്തിൽ നിന്നുള്ള ആ വസ്ത്രവും റുമാലും ഒക്കെ തട്ടുമ്പോൾ തന്നെ രോഗികൾ സൗഖ്യമാകുന്നു. ಅಲ್ಲಿ ಪೌಲನ ಮೇಲಿದ್ದಂತಹ ವಸ್ತ್ರಗಳನ್ನ ಉಡಿ ವಸ್ತ್ರಗಳನ್ನ ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾಗುತ್ತಿದ್ದವು. ഇവിടെ ഒരു സ്കേവ എന്ന ഒരു മഹാപുരോഹിതന്റെ 7 മക്കൾ മന്ത്രവാദികളായി ചുറ്റി നടക്കുന്നവരാണ്. ಇಲ್ಲಿ ಸ್ಕೇವನೆಂಬ ಯಹೂದ್ಯನ 7 ಮಂದಿ ಮಕ್ಕಳು ಒಂದು ಮಂತ್ರವಾದಿಗಳಾಗಿ ನಡೆಯುತ್ತಾ ಇದ್ದರು. അപ്പൊ അവര് ചില ആളുകളുടെ അടുക്കലൊക്കെ ചെന്ന് ഈ ദൈവികമാണ് എന്ന് ധരിപ്പിച്ച് അവര് ചില ഭൂതങ്ങളെ പുറത്താക്കൽ തുടങ്ങിയിട്ടുള്ള കാര്യങ്ങളൊക്കെ ചെയ്തിരുന്നു. ಅವರು ಕೆಲವೊಂದು ಮಂದಿ ಹತ್ರ ಹೋಗಿ, ಕೆಲವರು ಜನರ ಹತ್ರ ಹೋಗಿ ಇದು ದೇವರ ಪ್ರೇರೇಪಣೆ ಮೇರೆಗೆ ಈ ಕಾರ್ಯಗಳು ನಡೀತಿದೆ ಎಂಬುದಾಗಿ ಜನರನ್ನ ಮೋಸಗೊಳಿಸುತ್ತಾ ಇದ್ದರು. അവര് യേശുവിന്റെ നാമം പറഞ്ഞ് ഈ അത്ഭുതങ്ങൾ ചെയ്യാൻ ശ്രമിച്ചു. ಅವರು ಯೇಸು ಕ್ರಿಸ್ತನ ನಾಮವನ್ನ ಇಟ್ಟುಕೊಂಡು ಅವರು ಈ ಅದ್ಭುತ ಕಾರ್ಯಗಳನ್ನ ಮಾಡುತ್ತಿದ್ದರು. അപ്പോ അവിടെ നമ്മൾ വായിക്കുന്നത് അതിന്റെ 15ാം വാക്യത്തിൽ ഈ ദുരാത്മാവ് പറയുകയാണ്, യേശുവിനെ എനിക്കറിയാം, പൗലോസിനെയും അറിയാം, നിങ്ങൾ ആരാണ്? ಇಲ್ಲಿ ಆ ದುರಾತ್ಮವು ದೆವ್ವವು 15ನೇ ವಾಕ್ಯದಲ್ಲಿ ಹೇಳುವಂಥದ್ದು, ಯೇಸುವಿನ ಗುರುತು ನನಗುಂಟು, ಪೌಲನನ್ನು ನಾನು ಬಲ್ಲೆನು, ಆದ್ರೆ ನೀವಾದ್ರೂ ಯಾರು ಎಂಬುದಾಗಿ ಆ ದೆವ್ವವು ಹೇಳುವಂಥದ್ದನ್ನು ನೋಡ್ತೇವೆ. അങ്ങനെ പറഞ്ഞ് ആ ദുരാത്മാവ് ബാധിച്ച മനുഷ്യൻ ഈ ആളുകളുടെ മേലേക്ക് ചാടിക്കയറി അവരെ അടിച്ച് തോൽപ്പിച്ച് അവര് ജീവനും കൊണ്ട് ഓടിപ്പോകേണ്ട സാഹചര്യം ഉണ്ടായി. ಹಾಗೆ ಆ ದುರಾತ್ಮ ಪೀಡಿತನಾದಂತ ವ್ಯಕ್ತಿ ಈ ಜನರ ವಿರುದ್ಧವಾಗಿ ಅವರ ಮೈ ಮೇಲೆ ಹಾರಿಬಿದ್ದು ಅವರನ್ನು ಉಪದ್ರವ ಪಡಿಸಿದ್ರ ನಿಮಿತ್ತ ಅವರು ಅಲ್ಲಿಂದ ಓಡಿ ಬೆತ್ತಲಾಗಿ ಅಲ್ಲಿಂದ ಓಡಿ ಹೋಗಬೇಕಾದ ಒಂದು ಪರಿಸ್ಥಿತಿ ಉಂಟಾಯಿತು. അവിടെ പറയുന്നത് അവര് നഗ്നരും മുറിവേറ്റവരുമായി ഓടിപ്പോയി. 16ാം വാക്യം. 16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವರು ಅಲ್ಲಿ ನೋಡ್ತೇವೆ ಬೆತ್ತಲಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು. അപ്പോ ജീവനും കൊണ്ട് നഗ്നരായി ഓടിപ്പോകുന്ന ഈ മഹാപുരോഹിതന്റെ മക്കളെ കണ്ടപ്പോൾ ആളുകൾക്ക് കാര്യങ്ങൾ മനസ്സിലായി. ಈ ಒಂದು ಜೀವವನ್ನ ಕಾಪಾಡಿಕೊಳ್ಳಬೇಕೆಂಬಂತ ಭಯದಿಂದ ಬೆತ್ತಲಾಗಿಯೂ ಗಾಯ ಹೊಂದಿದವರಾಗಿ ಓಡಿ ಹೋಗುತ್ತಿದ್ದಂತಹ ಈ ಮಹಾಯಾಜಕರ മക്കളನ್ನ നോടിದಂತ സന്ദർഭದಲ್ಲಿ ಜನರಿಗೆ ಅದು ಅರಿವಾಯಿತು. 17ാം വാക്യത്തിൽ പറയുന്നത്, ഇത് എഫെസോസിൽ പാർക്കുന്ന എല്ലാ യഹൂദന്മാർക്കും
യവനന്മാരും അറിഞ്ഞു, അവർക്കൊക്കെ ഭയം ഉണ്ടായി എന്നാണ്. 17ನೇ ವಾಕ್ಯದಲ್ಲಿ ನೋಡುವಾಗ ಈ ಸಂಗತಿಗಳು ಎಫೆಸದಲ್ಲಿ ವಾಸವಾಗಿದ್ದಂತ ಎಲ್ಲಾ ಯಹೂದ್ಯರಿಗೂ ಗ್ರೀಕರಿಗೂ ತಿಳಿದು ಬಂದಾಗ അവരെല്ലാവർക്കും ഭയം ಹಿಡಿಯುತ್ತದೆ ನೋಡುತ್ತೇವೆ. ഓക്കെ, അവിടെ എഴുതിയിരിക്കുന്നത് കർത്താവായ യേശുവിന്റെ നാമം മഹിമപ്പെട്ടു എന്നാണ്. ಅಲ್ಲಿ ಹೇಳಲ್ಪಟ್ಟಿರುವಂತದ್ದು ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು ಎಂಬುದಾಗಿ ಹೇಳಲ್ಪಟ್ಟಿದೆ. അപ്പോ ഈ മഹാപുരോഹിതന്റെ മക്കൾ ചെയ്തത് കപടമാണ്, പൗലോസ് ചെയ്തത് ഒറിജിനലാണ്. ಅಲ್ಲಿ ಮಹಾಯಾಜಕನ ಮಕ್ಕಳು ಮಾಡಿದಂತ ಕಾರ್ಯಗಳು ಅದು ಕಪಟವಾಗಿತ್ತು, ಮತ್ತು ಪೌಲನು ಅಲ್ಲಿ ಮಾಡಿದಂತ ಮಹತ್ ಕಾರ್ಯಗಳು ಅದು ನಿಜವಾಗಿತ್ತು. അങ്ങനെയാണെങ്കിൽ സാധാരണ നമ്മുടെ നാട്ടിലൊക്കെ സംഭവിക്കുന്നത് ഈ പൗലോസിന്റെ പേരാണ് പ്രസിദ്ധമായി വരേണ്ടത്. ಆದರೆ ಸಾಧಾರಣವಾಗಿ ನಾವು ನೋಡಬೇಕಾದ್ರೆ ಈ ಒಂದು ಕಾರ್ಯವು ನಮ್ಮ ಊರುಗಳಲ್ಲೆಲ್ಲ ನಡೆದರೆ ಪೌಲನ ಹೆಸರು ಪ್ರಖ್ಯಾತಿಗೆ ಬರಬೇಕಿತ್ತು. നമ്മുടെ നാട്ടിലൊക്കെ കാണുന്നത് കൺവെൻഷൻ ഫ്ലക്സുകൾ, നോട്ടീസ്, പത്രത്തിലൊക്കെ അങ്ങനെയാണ് നമ്മൾ കാണുന്നത്. ಆದರೆ ನಾವು ಕನ್ವೆನ್ಷನ್ ಅಲ್ಲಿ ಮತ್ತು ಕೂಟಗಳಲ್ಲಿ ಆ ಒಂದು ಬ್ಯಾನರ್ಗಳಲ್ಲಿ ಆ ರೀತಿಯಾಗಿ ನಾವು ನೋಡುತ್ತೇವೆ. അത് രോഗസൗഖ്യം കൊടുക്കുന്ന ആ പാസ്റ്റർമാരുടെ അല്ലെങ്കിൽ ദൈവദാസന്മാരുടെ പേരും ഫോട്ടോയുമാണ് ഫ്ലക്സുകൾ അടിച്ചു വരുന്നത്. ನಾವು ಬ್ಯಾನರ್ಗಳಲ್ಲಿ ನೋಡುವುದಾದರೆ ಅಲ್ಲಿ ರೋಗ ಸೌಖ್ಯವನ್ನ ಕೊಡುತ್ತಿರುವಂತಹ ಆ ಸೇವಕರ, ಸ್ವಾರ್ಥಿಕರ ಆ ಫೋಟೋಗಳು ಮತ್ತು ಅವರ ಹೆಸರು ಆ ಬ್ಯಾನರ್ಗಳ ಮೇಲೆ ಇರುತ್ತದೆ. അപ്പോ എല്ലാ മഹത്വവും അവർക്കാണ്. അവരുടെ പേര് പറഞ്ഞാണ് ആളുകളെ കൂട്ടുന്നത്. ಅವರ ಒಂದು ಹೆಸರು, ಎಲ್ಲ ಮಹತ್ವವೂ ಕೂಡ ಅವರು ಪಡೆದುಕೊಳ್ಳುತ್ತಾರೆ. ಅವರ ಹೆಸರನ್ನ ಹೇಳಿಕೊಂಡು ಜನರನ್ನ ಅವರು ಒಟ್ಟುಗೂಡಿಸುತ್ತಾರೆ. ഇവിടെ എഴുതിയിരിക്കുന്നത് പൗലോസിന്റെ നാമം മഹത്വപ്പെട്ടു എന്നല്ല, യേശുവിന്റെ നാമം മഹത്വപ്പെട്ടു. 17ാം വാക്യം. 17ನೇ ವಾಕ್ಯದಲ್ಲಿ ಇಲ್ಲಿ ನೋಡುವಂತದ್ದು, ಇಲ್ಲಿ ಪೌಲನ ಹೆಸರು ಪ್ರಖ್ಯಾತಿಗೆ ಬಂತು ಎಂಬುದಾಗಿ ಅಲ್ಲ, ಅಲ್ಲಿ ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು ಎಂಬುದಾಗಿ ನೋಡುತ್ತೇವೆ. ഈ ഭൂതങ്ങളെ പുറത്താക്കുന്നതിന് അവർ ഉപയോഗിച്ചത് വെറും കപട തന്ത്രമാണ്. ಅಲ್ಲಿ ಈ ದೆವ್ವಗಳನ್ನ ಬಿಡಿಸುವುದಕ್ಕಾಗಿ ಅವರು ಉಪಯೋಗಿಸಿದಂತಹ ತಂತ್ರಗಳು ಅದು ಕಪಟವಾಗಿತ್ತು. എന്നാൽ യഥാർത്ഥത്തിൽ തന്നെ ദൈവനാമത്തിൽ ഭൂതങ്ങളെ പുറത്താക്കുന്ന യഹൂദന്മാർ ആ കാലഘട്ടത്തിൽ അവരുടെ ഇടയിൽ ഉണ്ടായിരുന്നു. ಆದ್ರೆ ಯಥಾರ್ಥವಾಗಿಯೂ ಕೂಡ ಆ ದೆವ್ವಗಳನ್ನ ಹೊರಡಿಸಿ ಬಿಡುವಂತಹ ಆ ಒಂದು ಕಾರ್ಯವನ್ನ ಮಾಡುವಂತ ಯಥಾರ್ಥವಾದ ಯಹೂದ್ಯರು ಕೂಡ ಅವರ ಮಧ್ಯದಲ್ಲಿ ಆಗಿನ ಕಾಲದಲ್ಲಿ ಇದ್ದರು. ലൂക്കോസ് 11:19 കർത്താവ് അത് ചോദിക്കുന്നുണ്ട്, ഞാൻ ബയൽസെബൂലിനെ കൊണ്ട് ഭൂതങ്ങളെ പുറത്താക്കുന്നു എങ്കിൽ നിങ്ങളുടെ മക്കൾ ആരെ കൊണ്ട് പുറത്താക്കുന്നു? അതുകൊണ്ട് അവർ നിങ്ങൾക്ക് ന്യായാധിപതികളാകും. ಲೋಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಇಲ್ಲಿ ಈಗ ಕೂಡ ನಾವು ನೋಡುತ್ತೇವೆ, ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನ ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? അപ്പോൾ നിങ്ങളുടെ മക്കൾ ആരെ കൊണ്ടാണ് പുറത്താക്കുന്നത്? ನಿಮ್ಮ ಮಕ್ಕಳು ಯಾರ ಹೆಸರಿನಿಂದ ಆ ದೆವ್ವಗಳನ್ನ ಹೊರ ಹಾಕುತ್ತಾರೆ? എന്നിട്ട് കർത്താവ് പറയാണ്, അതുകൊണ്ട് ആ നിങ്ങളുടെ മക്കൾ നിങ്ങൾക്ക് ന്യായാധിപതികളാകും. ಆದುದರಿಂದ ಆ ನಿಮ್ಮ ಮಕ್ಕಳೇ ನಿಮಗೆ ನ್ಯಾಯಾಧಿಪತಿಗಳಾಗುತ್ತಾರೆ ಎಂಬುದಾಗಿ ಕರ್ತನು ಹೇಳ್ತಾನೆ. ഹലോ, ബ്രദർ കേൾക്കുന്നുണ്ട്. ഓക്കെ. അപ്പോ കർത്താവ് പറയാണ്, അതുകൊണ്ട് ഞാൻ ഭൂതങ്ങളെ പുറത്താക്കുന്നത് പിശാചിനെ കൊണ്ടാണെങ്കിൽ നിങ്ങളുടെ മക്കളും അങ്ങനെ തന്നെയാണ് എന്നാണ് കർത്താവ് അവിടെ പറയുന്നത്. ಅಲ್ಲಿ ಕರ್ತನು ಹೇಳುತ್ತಿರುವುದು, ನಾನು ದೆವ್ವಗಳ ಆ ಒಂದು ಸಹಾಯದಿಂದ ಭೂತಗಳನ್ನ ಹೊರಗಾಕುವುದಾದರೆ ನಿಮ್ಮ ಮಕ್ಕಳು ಕೂಡ ಅದೇ ಪ್ರಕಾರವಾಗಿ ಆ ದೆವ್ವಗಳ ಸಹಾಯದಿಂದಲೇ ಈ ಒಂದು ಭೂತವನ್ನ ദുരാത്മനನ್ನ ಹೊರಗಾಕುತ್ತಾರೆ ಎಂಬುದಾಗಿ കർത്തൻ എഴുതുತ್ತಾನೆ. കർത്താവ് പറഞ്ഞതിന്റെ ആശയം അവര് ഭൂതങ്ങളെ പുറത്താക്കുന്നത് ദൈവിക ശക്തിയാൽ തന്നെയായിരുന്നു. ಆದ್ರೆ ಕರ್ತನು ಹೇಳುತ್ತಿರುವಂತಹ ಮಾತಿನ ಅರ್ಥ, ಅವರು ದೆವ್ವಗಳನ್ನ ಬಿಡಿಸುತ್ತಿರುವಂತದ್ದು ಅದೊಂದು ದೈವಿಕ ശക്തിയാಗಿತ್ತು. എന്നാൽ ഇവിടെ സ്കേവായുടെ മക്കൾ ചെയ്തത് കപടമായിരുന്നു.
ಆದ್ರೆ ಇಲ್ಲಿ ಸ್ಕೇವನ ಮಕ್ಕಳು ಮಾಡಿದಂತಹ ಒಂದು ತಂತ್ರಗಳು ಅದು ಕಪಟವಾಯಿತು. ഏതായാലും ആ ദുരാത്മാവ് ബാധിച്ച മനുഷ്യൻ സ്കേവായുടെ മക്കളുടെ മേൽ ചാടി വീണ് അവരെ കീഴ്പ്പെടുത്തി അവരെ ഓടിപ്പിച്ചത് ആ നാട്ടിൽ ഒരു വലിയ പ്രസിദ്ധിയായി തീർന്നു. ಅಲ್ಲಿ ನಾವು ನೋಡೋದಾದ್ರೆ ಈ ಸ್ಕೇವನ್ ಎಂಬಂತಹ ಯಹೂದಿನ ಮಕ್ಕಳು ಅವರು ಆರಿಬಿದ್ದು ಅವರನ್ನ ಉಪದ್ರವಪಡಿಸಿ ಅವರನ್ನ ಗಾಯಪಡಿಸಿ ಅವರನ್ನ ಓಡಿಸಿ ಬಿಟ್ಟಂತದ್ದು ಅಲ್ಲಿ ಎಲ್ಲರಿಗೂ ಕೂಡ ಅದು ಅರಿವಾಯಿತು ಮತ್ತು ಅವರು ತಿಳಿದುಕೊಂಡಂತ ಅಂಶ ಆಗಿತ್ತು. അവിടെ 18-19 വാക്യത്തിൽ വായിക്കുന്നത് അനേകർ വിശ്വസിച്ച് വന്ന് അവരുടെ പ്രവർത്തികൾ ഏറ്റുപറഞ്ഞ് അറിയിച്ചു. ക്ഷുദ്രപ്രയോഗം ചെയ്തിരുന്ന പലരും അവരുടെ പുസ്തകങ്ങളെ കൊണ്ടുവന്ന് എല്ലാവരും കാണെ ചുട്ടുകളഞ്ഞു. ಅಲ್ಲಿ 18-19 ವಾಕ್ಯದಲ್ಲಿ ನಾವು ನೋಡುವಾಗ ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು. ಆತನನ್ನು ನಂಬಿದವರಲ್ಲಿ ಅನೇಕರು ಬಂದು ತಮ್ಮ ಕೃತ್ಯಗಳನ್ನು ಒಪ್ಪಿಕೊಂಡು ತಿಳಿಸಿದರು. ಇದಲ್ಲದೆ ಮಾಟ ಮಂತ್ರಗಳನ್ನು ನಡೆಸಿದವರಲ್ಲಿ ಅನೇಕರು ತಮ್ಮ ಪುಸ್ತಕಗಳನ್ನ ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟು ಬಿಟ್ಟರು. ഇത് ഒരൊറ്റ പ്രാവശ്യമായിട്ട് നടന്നതായിട്ടാണ് നമുക്ക് ഈ വാക്യം വായിക്കുമ്പോൾ തോന്നുന്നത്. ಇದು ಒಂದೇ ಬಾರಿ ನಡೆದದ್ದಾಗಿ ಈ ವಾಕ್ಯವನ್ನ ಓದುವಾಗ ನಮಗೆ ಅರಿವಾಗುವಂತದ್ದಾಗಿದೆ. എന്നാൽ അതിന്റെ ശരിയായ മൂലഭാഷയിൽ എഴുതിയിരിക്കുന്നത് ഈ ഓരോ ദിവസങ്ങളിലും മുന്നോട്ട് പോകുമ്പോൾ ഈ സത്യം അറിഞ്ഞ ആളുകൾ അവരുടെ പുസ്തകങ്ങൾ കൊണ്ടുവന്ന് പരസ്യമായി കത്തിച്ചുകൊണ്ട് അവർ യേശുവിന്റെ സഭയിലേക്ക് ചേർന്നുകൊണ്ടിരുന്നു എന്നുള്ള ആശയമാണ്. ಅಲ್ಲಿ ನಾವು ನೋಡೋದಾದ್ರೆ ಮೂಲ ಭಾಷೆಯಲ್ಲಿ ನಾವು ಈ ರೀತಿಯಾಗಿ ನೋಡೋದಾದ್ರೆ ದಿನನಿತ್ಯವೂ ಕೂಡ ಅವರು ಮಾಟ ಮಂತ್ರಗಳನ್ನ ಮಾಡುತ್ತಾ ಇದ್ದಂಥವರು ಅವರು ದೇವರ ಕಡೆಗೆ ತಿರುಗಿಕೊಂಡು ಆ ಪುಸ್ತಕಗಳನ್ನ ದಿನನಿತ್ಯವೂ ತಂದು ಅವರು ಕೂಡಿಸಿ ಎಲ್ಲರ ಮುಂದೆ ಅವರು ಸುಟ್ಟು ಬಿಟ್ಟು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅವರು ನಂಬಿಕೆ ಇಟ್ಟು ರಕ್ಷಣೆ ಹೊಂದುತ್ತಾ ಇದ್ದರು. ആ പുസ്തകങ്ങളുടെ വില മാത്രം 50,000 വെള്ളിക്കാശ് എന്നാണ് എഴുതിയിരിക്കുന്നത്. ಆ ಪುಸ್ತಕಗಳ ಬೆಲೆ ಮಾತ್ರ 50,000 ಬೆಳ್ಳಿ ನಾಣ್ಯಗಳು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ഒരു വെള്ളിക്കാശ് അന്ന് ഒരു ദിവസത്തെ കൂലിയാണ്. ಒಂದು ಬೆಳ್ಳಿ ನಾಣ್ಯವು ಆ ದಿನದಲ್ಲಿ ಒಂದು ದಿನದ ಕೂಲಿ ಆಗಿತ್ತು. ഇന്ന് കേരളത്തില് ഒരു പുരുഷന് 1000 രൂപ കൂലിയുണ്ട് ശരാശരി. ಇವತ್ತು ಸರಾಸರಿ ಕೇರಳದಲ್ಲಿ ಒಬ್ಬ ಪುರುಷನಿಗೆ 1,000 ಸಂಬಳ ಇದೆ ಅಥವಾ ಒಂದು ದಿನಕ್ಕೆ 1,000 ಸಂಬಳ ಇದೆ, ಕೂಲಿ ಇದೆ. അങ്ങനെയാണെങ്കിൽ അവന്റെ 50,000 ദിവസത്തെ കൂലി കൂട്ടിയാൽ 50,000 into 1000 അത് കിട്ടും. ಆದರೆ ಅವನ 50,000 ಅಥವಾ 50,000 ಇಂಟು 50 ಇಂಟು 1000ವನ್ನ ಲೆಕ್ಕ ಮಾಡೋದಾದ್ರೆ ಅವನು 50 ದಿನ 50,000 ದಿನ ಅವನು ಲೆಕ್ಕ ಹಾಕಿದರೆ ಅಷ್ಟೊಂದು ಹಣ ಆಗುವಂತದ್ದಾಗಿದೆ. ഞാൻ മണ്ടനായതുകൊണ്ടാണ് കണക്കിൽ 50,000 into 1000 എന്ന് നിന്നോട് പറഞ്ഞത്. നീ അതിലും മണ്ടനായിട്ട് എനിക്ക് തോന്നുന്നു. 50,000 into 1000 അതാണ് ഇതിന്റെ കണക്ക്. ಅಲ್ಲಿ ನಾವು ನೋಡೋದಾದ್ರೆ 50,000 ಇಂಟು 1000. ഓക്കെ, സോറി സാജു, ഞാൻ തമാശ പറഞ്ഞ കേട്ടോ. അപ്പോ ഇന്ന് അതിന്റെ മൂല്യം കണക്കാക്കുന്നത് 10,000-ലധികം ഡോളർ വിലയാണ് എന്ന് പറഞ്ഞ കോടിക്കണക്കിന് രൂപയുടെ പുസ്തകങ്ങൾ ഉണ്ടായിരുന്നു. ಇವತ್ತು ನಾವು ನೋಡೋದಾದ್ರೆ ಅದು 10,000ಕ್ಕಿಂತಲೂ ಹೆಚ್ಚಾದಂತಹ ಡಾಲರ್ಗೆ ಸಮವಾಗಿದೆ. അതെല്ലാം അവര് യാതൊരു മനസാക്ഷിക്കുത്തും ഇല്ലാതെ ചുട്ടുകളഞ്ഞു കർത്താവിന് വേണ്ടി. ಅದೆಲ್ಲವೂ ಕೂಡ ಯಾವುದೇ ಒಂದು ಅವರು ಯಾವ ಒಂದು ಮನಸ್ಸನ್ನ ಬದಲಾಯಿಸಿಕೊಳ್ಳದೆ ಅಥವಾ ಅವರು ಯಾವುದೇ ಮುಜುಗರ ಇಲ್ಲದೆ ಆ ಎಲ್ಲ ಬೆಳ್ಳಿ ನಾಣ್ಯಗಳನ್ನ ಅವರು ಸುಟ್ಟು ಬಿಟ್ಟರು. യേശുക്രിസ്തുവിനെ ഒരു വ്യക്തി അറിഞ്ഞു കഴിഞ്ഞാൽ ക്രിസ്തുവിനെ അതിന് തടസ്സമായിട്ടുള്ള എല്ലാം ചുട്ടുകളയേണ്ടതാണ്. ಯೇಸು ಕ್ರಿಸ್ತನನ್ನ ಒಬ್ಬ ವ್ಯಕ್ತಿ ನಂಬಿದರೆ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಇರುವಂತ ಎಲ್ಲಾ ಕಾರ್ಯವನ್ನ ಆ ವ್ಯಕ್ತಿಯು ಸುಟ್ಟು ಬಿಡಬೇಕು, ತ್ಯಜಿಸಿ ಬಿಡಬೇಕು. നമ്മുടെയൊക്കെ ജീവിതത്തിൽ എന്താണ് ദൈവ കൽപ്പനകൾക്ക് വിരോധമായി നമ്മൾ കൊണ്ടു നടക്കുന്നത് അതെല്ലാം ചുട്ടുകളയണം. ಆದ್ರೆ ನಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ದೇವರಿಗೆ ವಿರುದ್ಧವಾಗಿ ಯಾವ ಕಾರ್ಯಗಳು ನಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಉಂಟೋ ಅದನ್ನೆಲ್ಲ ಕರ್ತನಿಗೋಸ್ಕರವಾಗಿ ನಾವು ತೆಗೆದು ಹಾಕಬೇಕು, ಅದನ್ನ ಬಿಟ್ಟು ಬಿಡಬೇಕು. അങ്ങനെ നമ്മൾ നമ്മുടെ ജീവിതത്തിൽ അള്ളിപ്പിടിച്ചിരിക്കുന്ന പാപങ്ങൾ വിട്ടുകളയുമ്പോഴാണ്
ദൈവവചനം നമ്മുടെ ജീവിതത്തിൽ ശക്തിയോടെ പ്രബലപ്പെടുന്നതും മറ്റുള്ളവർ വിശ്വസിക്കാൻ കാരണമായി തീരുന്നത്. ಹಾಗೆ ನಮ್ಮನ್ನ ಹತ್ತಿಕೊಂಡಿರುವಂತ ಪಾಪವನ್ನ ನಾವು ಬಿಟ್ಟು ಬಿಡುವಾಗ ಮಾತ್ರವೇ ನಮ್ಮಲ್ಲಿ ದೇವರ ವಾಕ್ಯವು ಪ್ರಬಲವಾಗುವಂಥದ್ದು ಮತ್ತು ಆ ವಾಕ್ಯವನ್ನ ಇತರರು ಕೇಳಿ ಕರ್ತನ ಕಡೆಗೆ ಅವರು ತಿರುಗಿಕೊಂಡು ಕರ್ತನನ್ನು ನಂಬುವವರು ಕೂಡ ಆಗಿರುತ್ತಾರೆ. അവിടെ എഴുതിയിട്ടുണ്ട്, ആ 50,000 വെള്ളിക്കാശിന്റെ പുസ്തകങ്ങൾ കത്തിച്ചു കളഞ്ഞപ്പോൾ എന്താണ് സംഭവിച്ചത്? 20-ാം വാക്യത്തിൽ എഴുതിയിട്ടുണ്ട്. ಅಲ್ಲಿ 50,000 ಬೆಲೆ ಬಾಳುವಂತಹ ಬೆಳ್ಳಿ ನಾಣ್ಯವು ಅದು ಸುಟ್ಟು ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿ ಏನು ಸಂಭವಿಸುತ್ತೆ ಎಂಬುದಾಗಿ 20ನೇ ವಾಕ್ಯದಲ್ಲಿ ನೋಡುತ್ತೇವೆ. ಈ ರೀತಿಯಾಗಿ ಕರ್ತನ ವಾಕ್ಯವು ಪ್ರಬಲವಾಗಿ ಹೆಚ್ಚುತ್ತಾ ಪ್ರಬಲವಾಗಿತ್ತು. ഓക്കെ, അപ്പോ ആ വചനം ആ എഫെസോസിൽ മാത്രമല്ല അതിന്റെ ചുറ്റുപാടുകളിൽ എല്ലായിടത്തും വ്യാപിക്കുവാൻ അത് കാരണമായി. ಅದು ಮಾತ್ರವಲ್ಲ, ಕರ್ತನ ವಾಕ್ಯವು ಎಫೆಸದಲ್ಲಿ ಮಾತ್ರವಲ್ಲ, ಆ ಸುತ್ತಮುತ್ತಲಿನ ಎಲ್ಲಾ ಪ್ರಾಂತ್ಯದಲ್ಲಿಯೂ ದೇವರ ವಾಕ್ಯವು ಹಬ್ಬಿತು. ഓക്കെ, ഇനി നമ്മൾ മുന്നോട്ട് വായിക്കുന്നത് അടുത്ത 2 വാക്യങ്ങളിൽ പൗലോസിന്റെ എഫെസോസിലെ ശുശ്രൂഷകൾ അവസാനിപ്പിച്ച് ഇനി സുവിശേഷം എത്തിയിട്ടില്ലാത്ത ചില സ്ഥലങ്ങളിൽ പോകാനുള്ള തയ്യാറെടുപ്പാണ്. ಅಲ್ಲಿ ನಾವು ನೋಡ್ತೇವೆ, ಅದರ ಕೆಳಗಿರುವಂತ ವಾಕ್ಯಗಳನ್ನ ನಾವು ಗಮನಿಸುವಾಗ ಅಲ್ಲಿ ಎಫೆಸದಲ್ಲಿ ಪೌಲನ ಸೇವೆಯು ಮುಕ್ತಾಯವಾಗಿ ದೇವರ ವಾಕ್ಯವು ಕೇಳದೇ ಇರುವಂತಹ ಕೆಲವೊಂದು ಸ್ಥಳಗಳಿಗೆ ಪೌಲನು ಪ್ರಯಾಣವನ್ನ ಬಳಸುವಂತದ್ದನ್ನ ನಾವಲ್ಲಿ ನೋಡ್ತೇವೆ. ആ 2 വാക്യം ഒന്ന് വായിച്ചോ. ಈ ಸಂಗತಿಗಳು ಆದ ಮೇಲೆ ಪೌಲನು ತಾನು ಮೆಕೆದೋನ್ಯದಲ್ಲಿಯೂ ಅಖಾಯದಲ್ಲಿಯೂ ಸಂಚಾರ ಮಾಡಿ ಯೆರೂಸಲೇಮಿಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ಉದ್ದೇಶಿಸಿ ಅಲ್ಲಿಗೆ ಹೋದ ಮೇಲೆ ರೋಮಾಪುರವನ್ನು ಸಹ ನೋಡಬೇಕೆಂದು ಹೇಳಿದನು. ಆದರೆ ಅವನು ತನಗೆ ಸೇವೆ ಮಾಡುವವರಲ್ಲಿ ಇಬ್ಬರಾದ ತಿಮೋಥೆಯನನ್ನು ಎರಸ್ತನನ್ನು ಮೆಕೆದೋನ್ಯದಲ್ಲಿ ಕಳಿಸಿ ತಾನು ಆಸ್ಯ ಸೀಮೆಯಲ್ಲಿ ಕೆಲವು ಕಾಲ ನಿಂತನು. ഇവിടെ പൗലോസിന്റെ യാത്രയ്ക്കുള്ള ആ വഴിയാണ് പൗലോസ് പറയുന്നത്. ಇಲ್ಲಿ ಪೌಲನ ಪ್ರಯಾಣದ ಒಂದು ದಾರಿಯ ಕುರಿತಾಗಿ ಇಲ್ಲಿ ಪೌಲನು ಹೇಳುತ್ತಿದ್ದಾನೆ. നിങ്ങൾ 21-ാം വാക്യം നോക്കുമ്പോൾ മക്കദോന്യ അഖായ വഴി യെരൂശലേമിലേക്കാണ് പൗലോസ് പോകുന്നത്. ಇಲ್ಲಿ ನಾವು 21ನೇ ವಾಕ್ಯದಲ್ಲಿ ನೋಡುತ್ತೇವೆ, ಮೆಕೆದೋನಿಯು ಅಖಾಯದಲ್ಲಿಯೂ ಸಂಚಾರ ಮಾಡಿ ಯೆರೂಸಲೇಮಿಗೆ ಹೋಗ್ತಿದ್ದಾನೆ. ആ 3 സ്ഥലപ്പേരുകൾ മറക്കരുത്. ಆ 3 സ്ഥಳದ ಹೆಸರುಗಳು ಮರೆಯಬಾರದು. ഓക്കെ, എന്നിട്ട് അതിന്റെ അടുത്ത വാക്യത്തിൽ അവിടെ പറയുന്നത് പൗലോസിന് മുമ്പായിട്ട് ഈ മക്കദോനിയയിലേക്ക് തിമോത്തിയോസിനെയും എരസ്തോസിനെയും പൗലോസ് അയക്കുകയാണ്. ಅಲ್ಲಿ ಅದರ ಕೆಳಗೆ ನಾವು ನೋಡುವಾಗ ಅಲ್ಲಿಯೂ ಕೂಡ ಆದರೆ ಅವನು ತನ್ನ ಸೇವೆ ಮಾಡುವುದರಲ್ಲಿ ಇಬ್ಬರಾದ തിമോത്തിയനನ್ನು ಎರಸ್ತನನ್ನು ಮೆಕೆದೋನ್ಯಕ್ಕೆ ಕಳಿಸಿದ್ದನ್ನು ನಾವು ನೋಡುತ್ತೇವೆ. ഓക്കെ, എന്നിട്ട് പൗലോസ് ആസിയിൽ തന്നെ കുറച്ചു കാലം കൂടി താമസിച്ചു. ಅವರನ್ನ ಕಳಿಸಿದ ಮೇಲೆ ಪೌಲನು ಆಸ್ಯ ಸೀಮೆಯಲ್ಲಿಯೇ ಕೆಲವು ಕಾಲ ನಿಂತನು. ഓക്കെ, അപ്പോ 2 പേര് പോയി, പൗലോസ് അവിടെ തന്നെ താമസിക്കുകയാണ്. ಅಲ್ಲಿ ಇಬ್ಬರು ಹೋದರು, ಆದ್ರೆ ಪೌಲನು ಅಲ್ಲೇ ನಿಂತಿದ್ದಾನೆ. അപ്പൊ ഞാൻ ആദ്യം പറഞ്ഞു 20-ാം വാക്യത്തിൽ ആദ്യം മക്കദോന്യ, പിന്നെ അഖായ, പിന്നെയാണ് യെരൂശലേമിലേക്ക് പൗലോസ് പദ്ധതി ഇട്ടത്. ಅಲ್ಲಿ ಪೌಲನ ಪದ್ಧತಿ ಎಲ್ಲಿ ಹಾಕಿದ್ದನು ಎಂಬುದಾಗಿ ನೋಡುವಾಗ ಮೊದಲು ಮೆಕೆದೋನ್ಯದಲ್ಲಿಯೂ അഖായದಲ್ಲಿಯೂ ಅದರ ನಂತರ യെരൂസലേമിನಲ್ಲಿಯೂ. എന്നാൽ യഥാർത്ഥത്തിൽ പൗലോസിന്റെ പദ്ധതി അതല്ലായിരുന്നു എന്ന് പൗലോസ് പിന്നീട് പറയുന്നുണ്ട്. ಆದ್ರೆ ಯಥಾರ್ಥವಾಗಿ ಈ ಒಂದು ಸ್ಥಳದ ಆಗಿರ್ಲಿಲ್ಲ ಪೌಲನ ಒಂದು ಪದ್ಧತಿ ಎಂಬುದಾಗಿ ಅದರ ಮೇಲೆ ಹಿಂದೆ ಪೌಲನು ಹೇಳುವನಾಗಿದ್ದಾನೆ. ഓക്കെ, ഈ ഞാനൊരു കാര്യം പറയാം. അഖായയിലാണ് കൊരിന്ത് സഭയുള്ളത്. അഖായയിലാണ് കൊരിന്ത് സഭ. ನಾನೊಂದು ವಿಷಯನ ಹೇಳುತ್ತೇನೆ, അഖായದಲ್ಲಿಯೇ ಕೊರಿಂಥ್ಯ ಸಭೆ ಇದೆ. അപ്പോ മക്കദോനിയിൽ ചെന്നിട്ട് അഖായയിലുള്ള കൊരിന്തിൽ ചെന്ന് പിന്നെ അവിടെ നിന്ന് യെരൂശലേമിൽ പോവാനാണ് പൗലോസ് പദ്ധതി ഇട്ടത്. ಅಲ್ಲಿ ಪೌಲನ ಪದ್ಧತಿ ನೋಡುವುದಾದ್ರೆ ಮೆಕೆದೋನ್ಯದ ಮುಖಾಂತರ
ಅಖಾಯದಲ್ಲಿದ್ದ ಕೊರಿಂಥಿಗೆ ಹೋಗಿ ಅಲ್ಲಿಂದ ಯೆರೂಸಲೇಮಿಗೆ ಹೋಗುವಂತ ಒಂದು ಪದ್ಧತಿಯನ್ನ ಅಲ್ಲಿ ಪೌಲನು ಇಟ್ಟಿದನು. എന്നാൽ ഈ ആസിയിൽ അഥവാ എഫെസോസിൽ നിന്ന് കൊരിന്ത്യർക്ക് ലേഖനം എഴുതുമ്പോൾ പൗലോസ് പറയുന്ന ഒരു വാക്യം ഇങ്ങനെയുണ്ട്, 2 വാക്യം. 2 കൊരിന്ത്യർ 1 അധ്യായം 15-16. 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15-16 ವಾಕ್ಯದಲ್ಲಿ ಹೀಗೆ ನಾವು ನೋಡುತ್ತೇವೆ. അപ്പോൾ പൗലോസ് വേറെ ഒരു റൂട്ടാണ് അവിടെ തീരുമാനിച്ചിരുന്നത്. ಆದರೆ ಪೌಲನು ಬೇರೆ ಒಂದು ಹಾದಿಯನ್ನ ಅಲ್ಲಿ ತೀರ್ಮಾನಿಸಿದನು. ആ റൂട്ടിനെ കുറിച്ചാണ് ഈ 15-16 വാക്യങ്ങളിൽ എഴുതിയിരിക്കുന്നത്. ಆ ಒಂದು ದಾರಿಯ ಕುರಿತಾಗಿ ನಾವು ಈ ಒಂದು 15-16 ವಾಕ್ಯದಲ್ಲಿ ಓದುವವರಾಗಿದ್ದೇವೆ. ഓക്കെ, ഇനി 15-16 വായിച്ചോ. ಇನ್ನು 15-16 ವಾಕ್ಯವನ್ನ ನಾವು ಓದಿಕೊಳ್ಳೋಣ. 2 ಕೊರಿಂಥಿ ಅಲ್ಲ ಬ್ರದರ್? അതെ അതെ, 1:15-16. ಅಲ್ಲಿ 15-16 ವಾಕ್ಯ, ನಾನು ಇಂಥ ಭರವಸೆ ಉಳ್ಳವನಾಗಿದ್ದು ನಿಮಗೆ 2 ಸಾರಿ ನಮ್ಮ ಮೂಲಕ ಕೃಪಾವರ ಉಂಟಾಗಬೇಕೆಂದು ಯೋಚಿಸಿದನು. ಮೊದಲು ನಿಮ್ಮ ಬಳಿಗೆ ಬಂದು ನಿಮ್ಮ ಮಾರ್ಗವಾಗಿ അത് ശ്രദ്ധിക്കുക. ആദ്യം നിങ്ങളുടെ അടുക്കൽ വരാനും, ಮೊದಲು ನಿಮ್ಮ ಬಳಿಗೆ ಬಂದು, അതായത് കൊരിന്തിയിൽ, ഇത് കൊരിന്ത്യർക്കാണ് എഴുതുന്നത്. അപ്പൊ കൊരിന്ത്യരോട് പൗലോസ് പറയാണ്, ആദ്യം ഞാൻ നിങ്ങളുടെ അടുക്കൽ വരാനാണ് തീരുമാനിച്ചത്. ಇದು ಕೊರಿಂಥ್ಯವರಿಗೆ ಪತ್ರಿಕೆಯನ್ನು ಬರೆಯುವಾಗ ಕೊರಿಂಥ್ಯವರಿಗೆ ಪೌಲನು ಹೇಳುವಂತದ್ದು, ಮೊದಲು ನಾನು ನಿಮ್ಮ ಬಳಿಗೆ ಬಂದು ಎಂಬುದಾಗಿ ಪೌಲನು ಹೇಳುವನಾಗಿದ್ದಾನೆ. എന്നാൽ നമ്മൾ അപ്പസ്തോല പ്രവൃത്തി 21-22 വാക്യങ്ങളിൽ വായിച്ചത്, ഞാൻ ആദ്യം മക്കദോനിയിൽ പോയിട്ട് പിന്നെ അഖായയിൽ നിങ്ങളുടെ അടുക്കൽ വരുമെന്നാണ്. ನಾವು ಅಪೊಸ್ತಲ ಕೃತ್ಯಗಳು 21-22 ನಾವು ಓದಿದಂತದ್ದು, ನಾನು ಮೆಕ್ಕದೋನ್ಯಕ್ಕೆ ಹೋಗಿದ ನಂತರ ಮತ್ತೆ ನಿಮ್ಮ ಬಳಿಗೆ ಬರುತ್ತೇನೆ ಎಂಬುದಾಗಿ ಅಲ್ಲಿ ಪೌಲನು ಹೇಳುತ್ತಿದ್ದಾನೆ. ഇവിടെ പറയുന്നത് ആദ്യം കൊരിന്തിൽ പിന്നെ മക്കദോനിക്ക് പോകുമെന്നാണ്. ಆದ್ರೆ 15-16 ವಾಕ್ಯವನ್ನ ನಾವು ನೋಡುವಾಗ, ಮೊದಲು ನಾನು ಕೊರಿಂಥಿ, ಅದರ ನಂತರ ಮೆಕ್ಕದೋನಿ ಅಖಾಯಕ್ಕೆ ನಾನು ಹೋಗುತ್ತೇನೆ ಎಂಬುದಾಗಿ ಹೇಳಲ್ಪಟ್ಟಿದೆ. ഇനി അതിന്റെ തുടർച്ചയായിട്ടുള്ള ഭാഗം ബാക്കി വായിച്ചോ. ಅದರ ಕೆಳಗೆ ನಾವು ಈಗ ಓದಿಕೊಳ್ಳೋಣ. ಮೊದಲು ನಿಮ್ಮ ಬಳಿಗೆ ಬಂದು ನಿಮ್ಮ ಮಾರ್ಗವಾಗಿ ಮೆಕ್ಕದೋನ್ಯಕ್ಕೂ ಹೋಗಿ ಆಮೇಲೆ ಮೆಕ್ಕದೋನ್ಯವನ್ನ ಬಿಟ್ಟು ತಿರುಗಿ ನಿಮ್ಮ ಬಳಿಗೆ ಬಂದು ನಿಮ್ಮಿಂದ ಯೂದಾಯಕ್ಕೆ ಸಾಗ ಕಳಿಸಪಡಬೇಕೆಂದು ಯೋಚಿಸಿದನು. അപ്പോ ഞാൻ ആദ്യം കൊരിന്തിലേക്ക് വരും, പിന്നെ ഞാൻ മക്കദോനിക്ക് പോവും, തിരിച്ച് ഞാൻ കൊരിന്തിലേക്ക് നിങ്ങളുടെ അടുത്തേക്ക് തന്നെ വരും, അവിടെ നിന്ന് ഞാൻ യഹൂദയിലേക്ക്, അതായത് യെരൂശലേമിലേക്ക് പോകും. ഇതാണ് പൗലോസ് പ്ലാൻ ചെയ്തിരുന്നത്. ಆದ್ರೆ ಪೌಲನ ಪದ್ಧತಿಯನ್ನು ನಾವು ನೋಡಿದ 16ನೇ ವಾಕ್ಯದಲ್ಲಿ, ಮೊದಲು ನಿಮ್ಮ ಬಳಿಗೆ ಎಂಬುದಾಗಿ ಹೇಳುವಾಗ ಮೊದಲು ಕೊರಿಂಥ್ಯಕ್ಕೆ ಬಂದು ಅದರ ನಂತರ ಮೆಕ್ಕದೋನ್ಯಕ್ಕೆ ಬಂದು ಅದರ ನಂತರ ತಿರುಗಿ ಮತ್ತು ಕೊರಿಂಥ್ಯಕ್ಕೆ ನಾನು ತಿರುಗಿ ಬರುವವನಾಗಿದ್ದೇನೆ ಎಂಬುದಾಗಿ ಪೌಲನು ಹೇಳುತ್ತಿದ್ದಾನೆ. അപ്പോ ആദ്യം കൊരിന്തിൽ ചെന്നിട്ട് പിന്നെ മക്കദോനിക്ക് പോയിട്ട് പിന്നെ എന്തിനാ തിരിച്ചു കൊരിന്തിൽ വരുന്നത്? ಮೊದಲು ಕೊರಿಂಥ್ಯಕ್ಕೆ ಹೋಗಿ ಅದರ ನಂತರ ಮೆಕ್ಕದೋನ್ಯಕ್ಕೆ ಹೋಗಿ ಮತ್ತೆ ತಿರುಗಿ ಯಾಕೆ ಕೊರಿಂಥ್ಯಕ್ಕೆ ಬರಬೇಕು? അതിന്റെ ഉത്തരം കിടക്കുന്നത് 1 കൊരിന്ത്യർ 16 അധ്യായത്തിന്റെ 1 മുതൽ 5 വരെയുള്ള വാക്യങ്ങളിലാണ്. ಅದರ ಉತ್ತರ ಇರುವಂತದ್ದು 1 ಕೊರಿಂಥ್ಯರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದ 1ರಿಂದ ಇರುವಂತ ವಾಕ್ಯದಲ್ಲಿ ನಾವು ಈಗ ನೋಡುತ್ತೇವೆ. 1 മുതൽ 5 വരെ വായിക്കണം. 1ರಿಂದ 5 ವಾಕ್ಯಗಳನ್ನ ಓದಿಕೊಳ್ಳೋಣ. ದೇವಜನರಿಗೋಸ್ಕರ ಹಣ ವಸೂಲು ಮಾಡುವುದನ್ನು ಕುರಿತು ನಾನು ಹೇಳುವುದೇನೆಂದರೆ, ಗಲಾತ್ಯದ ಸಭೆಗಳಿಗೆ ನಾನು ಹೇಳಿಕೊಟ್ಟ ಕ್ರಮದಂತೆ ನೀವು ಮಾಡಿರಿ. ನಾನು ಬಂದಾಗ ಹಣ ವಸೂಲು ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರದ ಮೊದಲನೇ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿ ಇಟ್ಟುಕೊಂಡಿರಬೇಕು. ನಾನು ಬಂದ ಮೇಲೆ ನೀವು ಯಾರನ್ನು ಯೋಗ್ಯರೆಂದು ಸೂಚಿಸುವಿರೋ ಅವರನ್ನು ಯೆರೂಸಲೇಮಿಗೆ ನಿಮ್ಮ ಉಪಕಾರ ದ್ರವ್ಯವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಪತ್ರಗಳನ್ನು ಕೊಟ್ಟು ಕಳಿಸುವೆನು. ನಾನು ಸಹ ಹೋಗುವುದು ಯುಕ್ತವಾಗಿ ತೋರಿದರೆ ಅವರು ನನ್ನ ಜೊತೆಯಲ್ಲಿ ಬರಬಹುದು. ನಾನು ಹಾದು ಹೋಗಬೇಕೆಂದಿರುವ ಮೆಕ್ಕದೋನ್ಯ ಸೀಮೆಯನ್ನು ದಾಟಿದ ಮೇಲೆ ನಿಮ್ಮ ಬಳಿಗೆ ಬಂದು ನಿಮ್ಮ ಬಳಿಯಲ್ಲಿಯೇ ഇಳುಕೊಳ್ಳുವೆನು. അവസാനം വായിച്ച വാക്യം കണ്ടോ? അങ്ങനെ ഞാൻ മക്കദോനിയിൽ കൂടി കടന്ന് നിങ്ങളുടെ അടുക്കൽ വന്ന് പിന്നെ മക്കദോനിയിൽ കൂടി ആകുന്നു ഞാൻ വരുന്നത്. ಅಲ್ಲಿ ನಾವು 5ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾನು ಹಾದು ಹೋಗಬೇಕೆಂದಿರುವ ಮೆಕ್ಕದೋನ್ಯವನ್ನು
ಸೀಮೆಯನ್ನು ದಾಟಿದ ಮೇಲೆ ನಿಮ್ಮ ಬಳಿಗೆ ಬಂದು ನಿಮ್ಮ ಬಳಿಯಲ್ಲಿ ಇಳುಕೊಳ್ಳುವೆನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. എന്തിനാണ് കൊരിന്തിലേക്ക് ചെന്നിട്ട് യെരുസലേമിലേക്ക് പോകുന്നത്? ಯಾಕೆ ಕೊರಿಂಥ್ಯಕ್ಕೆ ಹೋಗಿ ಯೆರೂಸಲೇಮಿಗೆ ತಿರುಗಿ ಹೋಗುವಂತದ್ದು? കൊരിന്തിലെ വിശ്വാസികളോട് പൗലോസ് ഒരു കാര്യം പറഞ്ഞ് ഏൽപ്പിച്ചിട്ടുണ്ട്. യെരുസലേമിലെ വിശ്വാസികൾ സാധുക്കളാണ്, ദരിദ്രരാണ്, അവർക്ക് കൊണ്ടുപോകാൻ കുറച്ച് പണം നിങ്ങൾ സ്വരൂപിച്ചു വെക്കണം. ಕೊರಿಂಥ್ಯದಲ್ಲಿರುವಂತಹ ದೇವಜನರಿಗೆ ಪೌಲನು ಒಂದು ಸಂಗತಿಯನ್ನು ಹೇಳಿದ್ದನು. ಯೆರೂಸಲೇಮಿನಲ್ಲಿರುವಂತಹ ವಿಶ್ವಾಸಿಗಳು ಅವರು ಬಡವರಾಗಿದ್ದಾರೆ ಆರ್ಥಿಕವಾಗಿ. ಆದ್ದರಿಂದ ಕೊರಿಂಥ್ಯದಲ್ಲಿರುವಂತಹ ದೇವಜನರು ಸ್ವಲ್ಪ ಹಣವನ್ನ ಸಂಗ್ರಹಿಸಿಡಬೇಕೆಂಬುದಾಗಿ ಕೊರಿಂಥ್ಯದಲ್ಲಿರುವಂತಹ ಸಭೆಯ ದೇವಜನರಿಗೆ ಪೌಲನು ಹೇಳಿದನು. അതാണ് 16-ാം അധ്യായത്തിന്റെ ആദ്യത്തെ 4 വാക്യങ്ങളിൽ നമ്മൾ വായിച്ചത്. ಅದಾಗಿದೆ 16ನೇ ಅಧ್ಯಾಯದ 1-5 ವಾಕ್ಯಗಳಲ್ಲಿ ನಾವು ಓದಿಕೊಂಡಂತ ವಿಷಯ. ആ പണം ശേഖരിച്ചുകൊണ്ട് യെരുസലേമിലേക്ക് കൊണ്ടുപോയിട്ട് അവിടെയുള്ള സാധുക്കൾക്ക് കൊടുക്കണം. ಆ ಹಣವನ್ನ ಸಂಗ್ರಹಿಸಿದ ನಂತರ ಯೆರೂಸಲೇಮಿನಲ್ಲಿದ್ದಂತಹ ಸಾಧು ವಿಶ್ವಾಸಿಗಳಿಗೆ ಆ ಹಣವನ್ನ ಕೊಡಬೇಕಾಗಿತ್ತು. എന്നാൽ എന്തുകൊണ്ടാണ് പൗലോസ് ഉടനെ ആ തിമത്തിയോസിനെയും എരസ്തോസിനെയും അയച്ചപ്പോൾ അവൻ കൂടെ പോകാതെ അവൻ അവിടെ തന്നെ താമസിച്ചത്? ಯಾಕೆ ಅಲ್ಲಿ ನಾವು ನೋಡೋದಾದ್ರೆ ತಿಮೋತಿಯನನ್ನು ಎರಸ್ತನನ್ನು ಬಿಟ್ಟು ಪೌಲನು ಮಾತ್ರ ಅಲ್ಲಿ ಯಾಕೆ ಉಳಿದುಕೊಂಡನು? അതിന് ഒരു കാരണമുണ്ട്. ಅದಕ್ಕೆ ಒಂದು ಕಾರಣವೂ ಕೂಡ ಇದೆ. അതായത് കൊരിന്ത്യ ലേഖനം 16-ാം അധ്യായത്തിന്റെ 8-9 വാക്യങ്ങളിൽ അത് എഴുതിയിട്ടുണ്ട്. ಕೊರಿಂಥ್ಯರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದ 8-9 ವಾಕ್ಯಗಳಲ್ಲಿ ನಾವು ಅದನ್ನು ನೋಡುವರಾಗಿದ್ದೇವೆ. ഓക്കെ, ഒന്ന് വായിച്ചോ. എഫെസോസിൽ ഞാൻ പെന്തക്കോസ്ത് നാൾ വരെ പാർക്കും, എനിക്ക് വലിയതും സഫലവുമായ ഒരു വാതിൽ തുറന്നിരിക്കുന്നു, എതിരാളികളും പലരുണ്ട്. ಪಂಚಶತಮ ದಿನದ ಹಬ್ಬದ ತನಕ ಎಫೆಸದಲ್ಲಿರುವೆನು, ಯಾಕೆಂದರೆ ಕಾರ್ಯಕ್ಕೆ ಅನುಕೂಲವಾದ ಮಹಾ ಸಂದರ್ಭವು ನನಗುಂಟು ಮತ್ತು ವಿರೋಧಿಗಳು ಬಹಳ ಮಂದಿ ಇದ್ದಾರೆ എന്ന് പറഞ്ഞാൽ എഫെസോസിൽ ഇപ്പോൾ പൗലോസിന് വളരെ അനുകൂലമായ ഒരു സാഹചര്യമാണ് സംജാതമായിട്ടുള്ളത്. ಅದಕ್ಕೆ ಕಾರಣ ಎಫೆಸದಲ್ಲಿ ಪೌಲನಿಗೆ ಈಗ ಬಹಳ ಅನುಕೂಲವಾದಂತಹ ಒಂದು ವಾತಾವರಣ ಅಲ್ಲಿ ಇದೆ. നമ്മളിപ്പോ കണ്ടു, അനേക മന്ത്രവാദികള് ക്ഷുദ്രപ്രയോഗം ചെയ്യുന്നവരൊക്കെ വന്ന് പാപങ്ങൾ ഏറ്റുപറഞ്ഞ് അവരുടെ പുസ്തകങ്ങൾ വിലപിടിപ്പുള്ളതൊക്കെ കത്തിച്ച് കളഞ്ഞിട്ടാണ് അവർ വിശ്വാസത്തിലേക്ക് വരുന്നത്. ನಾವೀಗ ತಾನೇ ಧ್ಯಾನ ಮಾಡಿಕೊಂಡು ಬಂದ ಹಾಗೆ ಅನೇಕ ಮಂತ್ರವಾದಿಗಳು ಅವರ ತಮ್ಮ ಪುಸ್ತಕಗಳನ್ನ ಅವರು ಸುಟ್ಟು ಹಾಕಿ ಅವರು ಕರ್ತನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿ ದೇವರ ಕಡೆಗೆ ಅನೇಕರು ತಿರುಗಿಕೊಂಡಿದ್ದಾರೆ. അനേകം ആളുകൾ പിന്നെയും ഓരോ ദിവസം ഇങ്ങനെ വന്നുകൊണ്ടിരിക്കുകയാണ് കേട്ടറിഞ്ഞ. ಅನೇಕ ಜನರು ದಿನನಿತ್ಯವೂ ಕೂಡ ಈ ಸುದ್ದಿಗಳನ್ನ ಕೇಳುತ್ತಾ ಅವರು ದೇವರ ಕಡೆಗೆ ತಿರುಗಿಕೊಂಡು ಅವ್ರ ರಕ್ಷಣೆ ಹೊಂದಿ ಕರ್ತನನ್ನ ಅಂಗೀಕಾರ ಮಾಡಿಕೊಳ್ಳುತ್ತಿದ್ದಾರೆ. അങ്ങനെ ഒരു സാഹചര്യത്തിൽ എഫെസോസ് വിട്ടു പോവുക എന്നത് വളരെ പ്രയാസമുള്ള കാര്യമാണ്. ಅಂತ ಒಂದು ಸಂದರ್ಭ ಇರುವಾಗ ಆ ಒಂದು ಎಫೆಸ ಪಟ್ಟಣವನ್ನ ಬಿಟ್ಟು ಹೋಗುವಂತದ್ದು ಒಂದು ಅಸಾಧ್ಯವಾದಂತ ಒಂದು ಕಾರ್ಯವಾಗಿತ್ತು. കാരണം അവിടെ നല്ല ഒരു ಆತ್ಮೀക കൊയ്ത്ത് നടക്കുന്ന ഒരു ಅವಸರമാണിപ്പോൾ. ಅಲ್ಲಿ ನೋಡುವಾಗ ಅಲ್ಲಿ ಆತ್ಮಿಕವಾಗಿ ಬಹಳಷ್ಟು ಬೆಳೆಗಳನ್ನ ಕೊಯ್ಯುತ್ತಿರುವಂತಹ ಒಂದು ಸಂದರ್ಭ ಅಲ್ಲಿ ಎಫೆಸದಲ್ಲಿ ಆ ಒಂದು ಕಾಲದಲ್ಲಿ ಇತ್ತು. അതുകൊണ്ടാണ് പൗലോസ് എഫെസോസിൽ തന്നെ തങ്ങിയത്. ಅದೇ ಕಾರಣದ ನಿಮಿತ್ತವಾಗಿಯೇ ಪೌಲನು ಎಫೆಸದಲ್ಲಿಯೇ ಅಲ್ಲೇ ಉಳಿದುಕೊಂಡನು. പക്ഷെ പൗലോസ് ഒരു കാര്യം കൂടി പറയുന്നുണ്ട് ആ വാക്യത്തിന്റെ അവസാനം, എതിരാളികളും പലരുണ്ട്. ಆದ್ರೆ ಪೌಲನು ಒಂದು ಸಂಗತಿಯನ್ನು ಕೂಡ ಅಲ್ಲಿ ಹೇಳುತ್ತಿದ್ದಾನೆ, ಆ ವಾಕ್ಯದ ಕೊನೆ ಭಾಗದಲ್ಲಿ, ತುಂಬಾ ವಿರೋಧಿಗಳು ಕೂಡ ನನಗಿದ್ದಾರೆ ಎಂಬುದಾಗಿ. അതുകൊണ്ട് എനിക്ക് വലിയതും സഫലവുമായ ഒരു വാതിൽ തുറന്നു കിട്ടി എന്ന് പറയുമ്പോൾ എല്ലാ കാര്യങ്ങളും അനുകൂലമാണ് എന്ന് നമ്മൾ ധരിക്കാൻ പാടില്ല. ಆದ್ದರಿಂದ ನಮಗೆ ಒಳ್ಳೆಯ ಒಂದು ಮಾರ್ಗವು, ಒಂದು ಬಾಗಿಲು, ಅನುಕೂಲವಾದಂತಹ ಒಂದು ಬಾಗಿಲು ತೆರೆಯಲ್ಪಟ್ಟಿರುವಂತಹ ಸಂದರ್ಭದಲ್ಲಿ ಎಲ್ಲವೂ ನಮಗೆ ಅನುಕೂಲವಾಗಿ ಬರುತ್ತೆ ಎಂಬುದಾಗಿ ನಾವು ಯಾರು ಕೂಡ ನೆನೆಸಬಾರದು. എനിക്ക് എതിരാളികളും പലരുണ്ട്, അതാണ് പൗലോസ് അവിടെ പറഞ്ഞു നിർത്തുന്നത്. ಕೊನೆಯದಾಗಿ ಪೌಲನು ಹೇಳುತ್ತಿರುವಂತದ್ದು, ನನಗೆ ವಿರೋಧಿಗಳು ಕೂಡ ಅನೇಕರಿದ್ದಾರೆ ಎಂಬುದಾಗಿ ಹೇಳಿ ನಿಲ್ಲಿಸುತ್ತಾನೆ.
ദൈവവേലയ്ക്ക് നല്ലൊരു വഴി തുറന്നു കിട്ടിയെന്ന് പറയുമ്പോൾ അതിന്റെ അർത്ഥം ഒരു പ്രശ്നവുമില്ല, നമ്മളങ്ങ് ചെന്ന് വാതിൽ മുട്ടി നിങ്ങൾ രക്ഷിക്കപ്പെടണം എന്ന് പറയുമ്പോൾ രക്ഷിക്കപ്പെട്ടു വരുന്ന കാര്യമല്ല. ಆದ್ರೆ ಒಂದು ಸ್ವಾರ್ಥಗೋಸ್ಕರವಾಗಿ ಒಂದು ಬಾಗಿಲು ತೆರೆಯಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ಯಾವುದೇ ಪ್ರಯಾಸ ಇಲ್ಲದೆ ಒಂದು ಬಾಗಿಲನ್ನ ಹೋಗಿ ತಟ್ಟಿದ ಸಂದರ್ಭದಲ್ಲೇ ಅವರು ರಕ್ಷಣೆ ಹೊಂದಿ ಮುಂದಕ್ಕೆ ಬರುತ್ತಾರೆ ಎಂಬಂತ ಅರ್ಥದಲ್ಲಿ ಅಲ್ಲ. സുവിശേഷം എപ്പോഴും വ്യാപിക്കുന്നത് എതിർപ്പുകളുടെ മധ്യത്തിലൂടെയാണ്. ಸುವಾರ್ತೆಯು ಬಹಳ ಪ್ರಖ್ಯಾತಿಗೆ ಬರುವಂತದ್ದು ವಿರೋಧಗಳ ಮಧ್ಯದಲ್ಲಿ. അപ്പോ എഫെസോസിൽ സുവിശേഷത്തിന് അനുകൂലമാണ് എന്ന് പറയുമ്പോൾ പൗലോസ് തന്നെ പറയാണ് എതിരാളികളും പലരുണ്ട്. ಅಲ್ಲಿ ಎಫೆಸದಲ್ಲಿಯೂ ಕೂಡ ಸುವಾರ್ತೆಗೆ ಅನುಕೂಲವಾದ ವಾತಾವರಣ ಇದೆ ಎಂಬುದಾಗಿ ಪೌಲನು ಹೇಳುವಾಗ ಅದೇ ಪಟ್ಟಣದಲ್ಲಿಯೇ ಪೌಲನಿಗೆ ಅನೇಕ ವಿಧವಾದ ವಿರೋಧಿಗಳು ಕೂಡ ಅಲ್ಲಿ ಆ ಸ್ಥಳದಲ್ಲಿದ್ದರು. അതായത് പൗലോസ് തന്നെ പിന്നീട് എഫെസോസിലെ അനുഭവങ്ങൾ പറയുമ്പോൾ പറയുന്ന ചില കാര്യങ്ങൾ ഞാൻ നിങ്ങളുടെ ശ്രദ്ധയിലേക്ക് കൊണ്ടുവരാം. ಮತ್ತೆ ಮುಂದಕ್ಕೆ ಪೌಲನು ಆ ಎಫೆಸದಲ್ಲಿ ಸೇವೆ ಮಾಡುತ್ತಾ ಇದ್ದಂತ ಸಂದರ್ಭದಲ್ಲಿ ತನ್ನ ಜೀವಿತದಲ್ಲಿ ತನಗಾದಂತ ಅನುಭವವನ್ನ ಪೌಲನು ಹಂಚಿಕೊಳ್ಳುವಂತ ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ಹೇಳುತ್ತೇನೆ. അപ്പോസ്തല പ്രവൃത്തി തന്നെ 20:18 പൗലോസ് പറയുന്നുണ്ട്. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಪೌಲನು ಹೇಳುತ್ತಿದ್ದಾನೆ, ഞാൻ ആസിയിൽ വന്ന ഒന്നാം നാൾ മുതൽ എല്ലായ്പ്പോഴും നിങ്ങളോട് കൂടെ എങ്ങനെ ഇരുന്നു എന്ന് താഴ്മയോടും കണ്ണുനീരോടും, അടുത്ത വാക്ക്, യഹൂദന്മാരുടെ കൂട്ടുകെട്ടുകളാൽ എനിക്കുണ്ടായ കഷ്ടങ്ങളോടും കൂടെ ഞാൻ കർത്താവിനെ സേവിച്ചു. ಅಲ್ಲಿ ನಾವು 19ನೇ ವಾಕ್ಯದಲ್ಲಿ ನಾವು ಈಗ ನೋಡುತ್ತೇವೆ, ನಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದನು, ಇದರಲ್ಲಿ ಯಹೂದ್ಯರ ಒಳ ಸಂಚುಗಳು ಸಂಭವಿಸಿದ ಕಷ್ಟಗಳನ್ನು ಸಹಿಸುವವನಾಗಿದ್ದೇನೆಂಬಂತದನ್ನ ಪೌಲನು ಹೇಳ್ತಿದ್ದಾನೆ. വീണ്ടും പൗലോസ് പറയുന്നത് 1 കൊരിന്ത്യർ 15 അധ്യായത്തിന്റെ 30, 31, 32 വാക്യങ്ങളിൽ, 1 ಕೊರಿಂಥಿಯರಿಗೆ ಬರೆದ ಪತ್ರಿಕೆ ಮತ್ತು ಪೌಲನು ಹೇಳುತ್ತಿರುವಂತದ್ದು 15ನೇ ಅಧ್ಯಾಯದ 30, 31ನೇ ವಾಕ್ಯದಲ್ಲಿ ನಾವು ಈಗ ನೋಡುತ್ತೇವೆ. 30, 31, 32 30, 31, 32ನೇ ವಾಕ್ಯದಲ್ಲಿ, ನಾನು ಸಹ ಪ್ರತಿ ಗಳಿಗೆಯಲ್ಲಿಯೂ ಯಾಕೆ ಜೀವದ ಭಯದಿಂದಿದ್ದೇವೆ ಸಹೋದರರೇ, ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ಕುರಿತು ನನಗಿರುವ ಹೆಚ್ಚಳದ ಮೇಲೆ ಆಣೆಯಿಟ್ಟು ನಾನು ದಿನಾಲು ಸಾಯುತ್ತಲಿದ್ದೇನೆ ಎಂದು ಹೇಳುತ್ತೇನೆ. ഞാൻ ദിവസേന മരിക്കുകയാണ്. ನಾನು ದಿನಾಲು ಸಾಯುತ್ತಿದ್ದೇನೆ ಎಂಬುದಾಗಿ ಪೌಲನು ಹೇಳುತ್ತಿದ್ದಾನೆ. അതിന്റെ തൊട്ട് മുന്നിൽ വായിച്ചു, ഞാൻ ജീവഭയത്തിലായി പോകുന്നു. ಅದರ ಮೇಲೆ ನಾವು ಓದಿದಂತದ್ದು ನಾನು ಜೀವ ಭಯದಿಂದಿದ್ದೇನೆ ಎಂಬುದಾಗಿ. അതായത് ഏത് നിമിഷവും പൗലോസിനെ യഹൂദന്മാർ കൊന്നുകളയാം. ಯಾವ ನಿಮಿಷದಲ್ಲಾದರೂ ಕೂಡ, ಯಾವ ಸಂದರ್ಭದಲ್ಲೂ ಕೂಡ ಪೌಲನನ್ನ ಯಹೂದರು ಕೊಂದು ಹಾಕಬಹುದು. അതുകൊണ്ടാണ് 31 വാക്യത്തിൽ ഞാൻ ദിവസേന മരിക്കുന്നു എന്ന് പറയുന്നത്. ಅದೇ ಕಾರಣದ ನಿಮಿತ್ತವಾಗಿ ಪೌಲನು ಹೇಳುತ್ತಿದ್ದಾನೆ, ನಾನು ದಿನಾಲು ಸಾಯುತ್ತಾನೆ ಇದ್ದೇನೆ ಎಂಬುದಾಗಿ. ഇനി 32 വാക്യത്തിൽ പൗലോസ് ഒരു കാര്യം പറയുന്നുണ്ട്, ഞാൻ മൃഗയുദ്ധം ചെയ്തു. ಆ 32ನೇ ವಾಕ್ಯದಲ್ಲಿ ಪೌಲನು ಮತ್ತೊಂದು ಸಂಗತಿಯನ್ನು ಕೂಡ ಹೇಳುತ್ತಿದ್ದಾನೆ, ನಾನು ಎಫೆಸದಲ್ಲಿದ್ದಾಗ ಮೃಗಗಳೊಂದಿಗೆ ಯುದ್ಧ ಮಾಡಿದೆನೆಂಬುದಾಗಿ. അത് ഒരു പക്ഷേ ആ ദാനിയേലിനെയൊക്കെ ഇട്ടുകൊടുത്തതുപോലെ മൃഗത്തിന്റെ മുൻപിലേക്ക് പൗലോസിനെ ഒരു പക്ഷേ ഇട്ടുകൊടുത്ത് കാണാം. അല്ലെങ്കിൽ അതിന് തുല്യമായ പീഡനങ്ങളിൽ കൂടെ പൗലോസ് കടന്നുപോയി. അതാണ് അതിന്റെ അർത്ഥം. ಅದರ ಅರ್ಥ ನೋಡುವುದಾದ್ರೆ ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದ ಪ್ರಕಾರವಾಗಿ ಒಂದು ವೇಳೆ ಆ ಕ್ರೂರವಾದ ಮೃಗಗಳ ಬಳಿಯಲ್ಲಿ ಪೌಲನನ್ನ ಹಾಕಿರಬಹುದು. ಇಲ್ಲವಾದರೆ ಅದಕ್ಕೆ ಸಮವಾದಂತ ಅನೇಕ ಕ್ರೂರವಾದ ಹಿಂಸೆಗಳನ್ನ ಪೌಲನಿಗೆ ಕೊಟ್ಟಿರಬಹುದು. ഇനി 2 കൊരിന്ത്യർ 1 അധ്യായത്തിന്റെ 8 മുതൽ 10 വരെ, 2 കൊരിന്ത്യർ 1ന്റെ 8 മുതൽ 10 വരെ. 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 8ರಿಂದ 10 ವಾಕ್ಯಗಳಲ್ಲಿ ಈಗ ನಾವು ಓದುತ್ತೇವೆ, ಸಹೋದರರೇ, ಆಸ್ಯ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ವಿಚಾರಿಸುತ್ತೀರೋ? ಅದರಲ್ಲಿ ನಾವು ಬಲವನ್ನು ಮೀರಿದಂತ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದವರಾಗಿದ್ದಾರೆಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ಮರಣವಾಗುತ್ತೆಂದು ನಿಶ್ಚಯ ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳದೆ
ಸತ್ತವರನ್ನ ಎಬ್ಬಿಸಿರುವ ದೇವರ ಮೇಲೆಯೂ ಭರವಸೆ ಇಡಬೇಕೆಂಬುದಕ್ಕಾಗಿ ಹೀಗಾಯಿತು. അപ്പൊ അവിടെയെല്ലാം നമ്മൾ വായിക്കുന്നത് പൗലോസിന് ഒരുപാട് കഷ്ടങ്ങൾ, അവൻ ജീവനോടെ ഇരിക്കുമോ എന്ന് തോന്നുമാറുള്ള സാഹചര്യങ്ങൾ, അവൻ അത്യന്തം ഭാരപ്പെട്ടു, ഇത്ര ഭയങ്കര മരണത്തിൽ നിന്ന് ദൈവം എന്നെ വിടുവിച്ചു, അങ്ങനെയൊക്കെയാണ് അവൻ പറയുന്നത്. ಅಲ್ಲಿ 8-9 ವಾಕ್ಯದಲ್ಲಿ ನೋಡುವಾಗ ಆ ಪೌಲನ ಅನುಭವದ ಜೀವಿತದಲ್ಲಿ ಪೌಲನು ಅನೇಕ ವಿಧವಾಗಿ ಆ ಕಷ್ಟಗಳು, ಇಕ್ಕಟ್ಟುಗಳ ಮಧ್ಯದಲ್ಲಿ ನನ್ನ ಜೀವ ಉಳಿಯುವುದು ಅಥವಾ ಜೀವ ಯಾವ ಸಮಯದಲ್ಲಾದ್ರೂ ಹೋಗುತ್ತದೆ ಎಂಬಂತಹ ಭೀತಿಯಿಂದ, ಆ ಭಯದಿಂದ, ಕಠಿಣವಾದ ಪರಿಸ್ಥಿತಿಗಳಲ್ಲಿ ಆತನು ಹಾದು ಹೋಗುವಂತ ಅಂಶಗಳನ್ನು ಕೂಡ ನಾವಲ್ಲಿ ನೋಡ್ತೇವೆ. ഇതാണ് എഫെസോസിൽ പൗലോസിനുണ്ടായിരുന്ന പ്രതികൂലങ്ങൾ. ಇದಾಗಿದೆ ಪೌಲನಿಗೆ എഫേസ്യದಲ್ಲಿ ഉണ്ടാದಂತಹ പ്രതികൂലಗಳು. അതൊക്കെ വെച്ചുകൊണ്ട് തന്നെയാണ് പൗലോസ് പറയുന്നത്, എനിക്ക് വലിയതും സഫലവുമായ വാതിൽ തുറന്നിരിക്കുന്നു എന്ന്. ಇದೆಲ್ಲವೂ ಕೂಡ ಅನುಭವಿಸುತ್ತಲೇ ಇರುವಾಗಲೇ ಪೌಲನು ನನಗೂ ಒಳ್ಳೆಯ ಒಂದು ಮಾನ್ಯವಾದಂತಹ, ಯೋಗ್ಯವಾದಂತಹ ಒಂದು ಬಾಗಿಲು ಆ ಸ್ವಾರ್ಥಗೋಸ್ಕರವಾಗಿ ತೆರೆಯಲ್ಪಟ್ಟಿದೆ ಎಂಬುದಾಗಿ ಪೌಲನು ಹೇಳುತ್ತಿರುವಂತದ್ದು. അതുകൊണ്ട് സുവിശേഷത്തിന് അനുകൂലമായ കാലാവസ്ഥ എന്ന് പറയുന്നത് ഒരു പ്രശ്നങ്ങളും കഷ്ടങ്ങളും എതിർപ്പുകളും ഇല്ലാതിരിക്കുന്ന സാഹചര്യമല്ല. ಆದ್ರೆ ಸ್ವಾರ್ಥಗೋಸ್ಕರವಾಗಿ ಒಂದು ಬಾಗಿಲು ತೆರೆಯಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ಅದು ಬಹಳ ಸಂತೋಷಕರವಾಗಿರುವಂತಹ ಒಂದು ಮಾರ್ಗವಲ್ಲ. ಅಲ್ಲಿಯೂ ಕೂಡ ಅನೇಕ ವಿಧವಾದ ಇಕ್ಕಟ್ಟುಗಳು, ಕಷ್ಟಗಳು, ಪ್ರಯಾಸಗಳು, ಒತ್ತಡಗಳು ಇದ್ದೇ ಇರುತ್ತದೆ. കാരണം കഷ്ടങ്ങളിൽ കൂടെ മാത്രമേ കർത്താവിന്റെ വേല മുന്നേറുകയുള്ളൂ. ಕಾರಣ ಕಷ್ಟಗಳ ನಿಮಿತ್ತವಾಗಿಯೇ ಕರ್ತನ ಸೇವೆಯು ಪ್ರಬಲವಾಗುವಂತದ್ದು, ಅದು ಪ್ರಖ್ಯಾತಿಗೆ ಬರುವಂತದ್ದು ಕೂಡ ಆಗಿದೆ. അപ്പോ ഈ ഒരു മനോഭാവത്തോടെ വേണം നമ്മൾ കർത്താവിന്റെ വേല ചെയ്യാൻ. ಈ ಒಂದು ಮನೋಭಾವದ ಮುಖಾಂತರವಾಗಿಯೇ ನಾವು ಕರ್ತನ ಸೇವೆಯನ್ನ ಮಾಡುವವರಾಗಿರಬೇಕು. അങ്ങനെ എതിർപ്പുകളുടെ മധ്യത്തിൽ തന്നെ 3 വർഷം പൗലോസ് എഫെസോസിൽ ജീവിച്ചു. ಅಲ್ಲಿ ಅನೇಕ ವಿರೋಧಗಳ ಮಧ್ಯದಲ್ಲಿಯೇ ಎಫೆಸದಲ್ಲಿ 3 ವರ್ಷಗಳ ಕಾಲ ಪೌಲನು ಅಲ್ಲೇ ಇದ್ದುಕೊಂಡು ಕರ್ತನ ಸೇವೆಯನ್ನ ಮಾಡುವವನಾಗಿದ್ದನು. വീണ്ടും 19-ാം അധ്യായത്തിന്റെ 22-ാമത്തെ വാക്യം വായിക്കുമ്പോൾ, ಇನ್ನು 19ನೇ ಅಧ್ಯಾಯದ 22ನೇ ವಾಕ್ಯವನ್ನು ನಾವು ಓದುವಾಗ, അവിടെ ആ എരസ്തോസിനെയും തിമത്തിയോസിനെയും യാത്ര അയച്ചിട്ട്, മക്കദോനിക്ക് അയച്ചിട്ട് പൗലോസ് കുറെ കാലം ആസിയിൽ താമസിച്ചു എന്ന് എഴുതിയിട്ടുണ്ട്. 22ನೇ ವಾಕ್ಯದಲ್ಲಿ ಕೂಡ ನಾವು ನೋಡುತ್ತೇವೆ, ಇಬ್ಬರಾದಂತಹ ತಿಮೋಥೆಯನನ್ನು ಎರಸ್ತನನ್ನು ಮೆಕ್ಕದೋನಿಗೆ ಕಳಿಸಿದ ಮೇಲೆ ತಾನು ಆಸಿಯ ಸೀಮೆಯಲ್ಲಿ ಕೆಲವು ಕಾಲ ನಿಂತನೆಂಬುದಾಗಿ ಬರೆಯಲ್ಪಟ್ಟಿದೆ. ആ കുറെ കാലം എന്നത് 3 വർഷമാണെന്ന് 20-ാം അധ്യായം വായിക്കുമ്പോൾ പൗലോസ് പറയുന്നുണ്ട്. ಆ ಸುಮಾರು ಕೆಲವು ಕಾಲ ಅಲ್ಲಿ ನಿಂತನೆಂಬುದಾಗಿ ಹೇಳುವಾಗ ಅಲ್ಲಿ ಎಷ್ಟು ದಿನಗಳಲ್ಲಿ ಇದ್ದನೆಂಬುದಾಗಿ 20ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ 3 ವರ್ಷಗಳು ಎಂಬುದಾಗಿ ಪೌಲನು ಹೇಳುತ್ತಿದ್ದಾನೆ. 20-ന്റെ 31 പൗലോസ് പറയുന്നു, ഞാൻ 3 സംവത്സരം രാപ്പകൽ ഇടവിടാതെ. ಈ 20ನೇ ಅಧ್ಯಾಯದ 31ನೇ ವಾಕ್ಯದಲ್ಲಿ ಅಲ್ಲಿ ನಾವು ನೋಡುತ್ತೇವೆ, ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡಬಿಡದೆ ಎಂಬುದಾಗಿ ಪೌಲನು ಹೇಳುತ್ತಿದ್ದಾನೆ. ഈ 3 വർഷത്തിനിടയിൽ അവനുണ്ടായ ദുഃഖകരമായ അനുഭവങ്ങളാണ് നമ്മൾ ഇതുവരെ വായിച്ചത്. ಆ 3 ವರ್ಷದಲ್ಲಿ ಪೌಲನು ಸೇವೆ ಮಾಡುತ್ತಿರುವಾಗ ಪೌಲನಿಗೆ ಉಂಟಾದಂತಹ ದುಃಖಕರವಾದಂತಹ ಸಂಗತಿಗಳನ್ನ ನಾವು ಈ ವಾಕ್ಯಗಳಲ್ಲಿ ಈಗ ತಾನೇ ನಾವು ಓದಿಕೊಂಡಿದ್ದೇವೆ. എന്നാൽ അതേ സമയം തന്നെ ഒരുപാട് ആളുകൾ രക്ഷിക്കപ്പെട്ട് കർത്താവിന്റെ സഭയിൽ വന്നു. ಆದ್ರೆ ಅದೇ ಸಂದರ್ಭದಲ್ಲಿಯೇ ಅಲ್ಲಿ ಅನೇಕರು ರಕ್ಷಣೆ ಹೊಂದಿ ಕರ್ತನ ನಂಬಿಕೆ ಇಟ್ಟು ಕರ್ತನ ಸಭೆಗೆ ಸೇರಿದರು. ഓക്കെ, ഈ 3 വർഷം എഫെസോസിൽ താമസിച്ച സമയത്താണ് പൗലോസ് കൊരിന്ത്യർക്കുള്ള 2 ലേഖനങ്ങൾ എഴുതിയത്. ಇಲ್ಲಿ ಈ ಒಂದು 3 ವರ್ಷಗಳ ಕಾಲ ಈ ಎಫೆಸದಲ್ಲಿಯೇ ಪೌಲನು ಉಳಿದುಕೊಂಡ ಸಂದರ್ಭದಲ್ಲಿಯೇ 2 ಪತ್ರಿಕೆಗಳನ್ನ ಬರೆಯುವವನಾಗಿದ್ದನು. 1ನೇ ಕೊರಿಂಥಿ, 2ನೇ ಕೊರಿಂಥಿ 2 ಪತ್ರಿಕೆಗಳನ್ನ ಪೌಲನು ಅಲ್ಲೇ ಇದ್ದುಕೊಂಡು ಬರೆದನು. അപ്പൊ ഇവിടെ പൗലോസ് ആസിയിൽ താമസിച്ചു എന്നാണ് നമ്മൾ 22-ാം വാക്യത്തിൽ കണ്ടത്.
ಇಲ್ಲಿ 22ನೇ ವಾಕ್ಯದಲ್ಲಿ ಪೌಲನು ಆಸ್ಯ ಸೀಮೆಯಲ್ಲಿ ಅಲ್ಲಿ ಇದ್ದನು ಎಂಬುದಾಗಿ ನಾವು ನೋಡಿದ್ದೇವೆ. ഈ ആസ്യ എന്ന് പറയുമ്പോൾ നിങ്ങൾ തെറ്റിദ്ധരിക്കരുത്, അതാണ് എഫെസോസിലെ പ്രവർത്തനം, ആസ്യയിലാണ്. ಆ ಆಸ್ಯ ಎಂಬುದಾಗಿ ಹೇಳುವಾಗ ನಾವು ತಪ್ಪಾಗಿ ತಿಳ್ಕೊಳ್ಳಬಾರದು. ಆಸ್ಯ ಎಂಬುವಂಥದ್ದು ಎಫೆಸದ ಒಂದು ಸೇವೆಯ ಭಾಗವಾಗಿತ್ತು. അതായത് നമ്മൾ കർണാടകയിൽ പോയി എന്ന് പറയുമ്പോൾ ഇപ്പോ ബാംഗ്ലൂര്, അതായത് കർണാടകയുടെ ഒരു ക്യാപിറ്റൽ പോലെയാണ് ബാംഗ്ലൂർ. അപ്പോ ബാംഗ്ലൂർ പോയി എന്നാണ് അങ്ങനെയാണ് നമ്മൾ ആ കാര്യം മനസ്സിലാക്കുന്നത്. ആസ്യ എന്ന് പറയുന്നത് ഒരു സംസ്ഥാനമാണ്, എഫെസോസ് അതിന്റെ ക്യാപിറ്റൽ സിറ്റിയാണ്. ಅಲ್ಲಿ ನಾವು ನೋಡೋದಾದ್ರೆ ಈಗ ಕರ್ನಾಟಕಕ್ಕೆ ನಾವು ಬಂದಿದ್ದೇವೆ ಎಂಬುದಾಗಿ ಕರ್ನಾಟಕದಲ್ಲಿ ಇರುವುದೇ ಒಂದು ಬ್ಯಾಂಗ್ಳೂರು ಎಂಬಂತ ಪಟ್ಟಣ. ಅದೇ ಪ್ರಕಾರವಾಗಿಯೇ ಇಲ್ಲಿಯೂ ಕೂಡ ಎಫೆಸ ಎಂಬುವಂಥದ್ದು ಅಲ್ಲಿ ಆಸಿಯ ಸೀಮೆಯ ಒಂದು ಆ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಒಂದು ಸ್ಥಳವಾಗಿದೆ. ആസ്യയുടെ തലസ്ഥാനമാണ് എഫെസോസ്, ക്യാപിറ്റൽ സിറ്റി. ಆಸಿಯ ಒಂದು ಸಂಸ್ಥಾನವಾಗಿತ್ತು ಎಫೆಸ್ಯ ಪಟ್ಟಣ. ഓക്കെ, അപ്പൊ ആസ്യയിൽ പാർത്തു എന്ന് പറയുമ്പോൾ പൗലോസ് ഉള്ളത് എഫെസോസിലാണ്, അത് നമ്മൾ മനസ്സിലാക്കണം. ಆಸ್ಯದಲ್ಲಿ ಇದ್ದನು ಎಂಬುದಾಗಿ ಪೌಲನು ಹೇಳುವಾಗ ಪೌಲನು ಇರುವಂತದ್ದು ಎಫೆಸದಲ್ಲಿ ಎಂಬುದಾಗಿ ನಾವು ತಿಳಿದುಕೊಂಡಿರಬೇಕು. അപ്പോ ആസ്യയിൽ അഥവാ എഫെസോസിൽ നിന്നാണ് പൗലോസ് കൊരിന്ത്യർക്ക് 2 ലേഖനങ്ങൾ എഴുതിയിട്ടുള്ളത്. ಅಲ್ಲ, ಈಗ ನಾವು ತಿಳ್ಕೊಳ್ಳಬಹುದು ಆಸಿಯಾ ಅಥವಾ ಎಫೆಸದಲ್ಲಿ ಇದ್ದುಕೊಂಡು ಪೌಲನು 2 ಪತ್ರಿಕೆಗಳನ್ನ, ಮೊದಲನೇ ಕೊರಿಂಥಿಯ ಪತ್ರಿಕೆಗಳನ್ನ ಬರೆಯುವುದಾಗಿತ್ತು. ഇന്നലത്തെ പോലെ സൗണ്ട് കട്ടാവുന്നുണ്ട് സാജുവിന്റെ. നെറ്റ്വർക്ക് കുറവുണ്ട് ബ്രോടെ. ഓക്കെ, 1 കൊരിന്ത്യർ 5-ാം അധ്യായം 9-ാം വാക്യത്തിൽ എഴുതിയിരിക്കുന്നു. 1 കൊരിന്ത്യർ 5:9 ദുർനടപ്പുകാരോട് സംസർഗമരുത് എന്ന് ഞാൻ എന്റെ ലേഖനത്തിൽ നിങ്ങൾക്ക് എഴുതിയിട്ടുണ്ടല്ലോ. 1 ಕೊರಿಂಥಿಯವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಕೂಡ ಅಲ್ಲಿ ಬರೆಯುವಾಗ ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದಷ್ಟೇ. ആ വാക്ക് ശ്രദ്ധിക്കുക, എന്ന് ഞാൻ നിങ്ങൾക്ക് എഴുതിയിട്ടുണ്ടല്ലോ. ಅಲ್ಲಿ ನಾವು ಆ ಒಂದು ಮಾತನ್ನು ನಾವು ಗಮನಿಸಬೇಕು. ಎಂದು ನನ್ನ പത്രികയിൽ ബർദിയസ്റ്റേ. അതിന്റെ അർത്ഥം നമ്മുടെ കയ്യിൽ കിട്ടിയിരിക്കുന്ന കൊരിന്ത്യർക്ക് എഴുതിയ 1-ാം ലേഖനത്തിന് മുൻപ് പൗലോസ് ഒരു ലേഖനം കൂടെ കൊരിന്ത്യർക്ക് കൊടുത്തിട്ടുണ്ട്. ಅದರ ಅರ್ಥ ಈ ಕೊರಿಂಥ್ಯ ಪತ್ರಿಕೆಯನ್ನ ಬರೆಯುವುದಕ್ಕಿಂತ ಮುಂಚೆ മറ്റൊരു പത്രികയನ್ನ 1 കൊരിന്ത്യർ ലേഖനത്തിന് മുമ്പ് അങ്ങനെ പറയും. 1 ಕೊರಿಂಥಿಯವರಿಗೆ ಬರೆದ ಪತ್ರಿಕೆಯನ್ನ ಬರೆಯುವುದಕ್ಕಿಂತ ಮುಂಚಿತವಾಗಿಯೇ ಪೌಲನು ಬೇರೊಂದು ಪತ್ರಿಕೆಯನ್ನು ಕೂಡ ಅಲ್ಲಿ ബർദിതവനാಗಿದ್ದನು. അതാണ് അവിടെ എഴുതിയിരിക്കുന്നത്, ഞാൻ എന്റെ ലേഖനത്തിൽ നിങ്ങൾക്ക് എഴുതിയിട്ടുണ്ടല്ലോ. ಅದೇ ಅಲ್ಲಿ ಹೇಳಲ್ಪಟ್ಟಿರೋದು, ನಾನು ನನ್ನ പത്രികಯಲ್ಲಿ ಬರೆದಿದ್ದೇನಷ್ಟೇ. എന്നാൽ നിർഭാഗ്യവശാൽ ആ ലേഖനം ബൈബിളിൽ ഉൾപ്പെടുത്തിയിട്ടില്ല, നമ്മുടെ കൈകളിൽ അത് കിട്ടിയിട്ടുമില്ല. ಆದರೆ ನಿರ್ಭಾಗ್ಯದಿಂದ ಆ ಒಂದು ಪತ್ರಿಕೆ ಬೈಬಲ್ ನಲ್ಲಿ ಹೇಳಲ್ಪಟ್ಟಿಲ್ಲ ಮತ್ತು ನಮ್ಮ ಕೈಗಳಲ್ಲಿ ಅದು ಸಿಕ್ಕಿಲ್ಲ. അങ്ങനെയാണെങ്കിൽ ഇപ്പോ നമ്മൾ കൊരിന്ത്യർക്ക് എഴുതിയ 1-ാം ലേഖനം എന്ന് പറയുന്ന ലേഖനം അത് 2-ാമത്തെ ലേഖനമാണ്. ಹಾಗೆ ಒಂದು ವೇಳೆ ಈ ಒಂದು ಪತ್ರಿಕೆ ಸಿಕ್ಕಿದೆ ಆಗಿದ್ದರೆ, ಈಗ ನಾವು ಮೊದಲನೇ ಕೊರಿಂಥಿಯವರಿಗೆ ಬರೆದ ಪತ್ರಿಕೆ ಎಂಬುದಾಗಿ ಹೇಳುವಾಗ ಅದು ಮೊದಲನೇ ಕೊರಿಂಥಿಯವರಿಗೆ ಬರೆದ ಪತ್ರಿಕೆ ಆಗುವುದಿಲ್ಲ, ಅದು 2ನೇ ಕೊರಿಂಥ್ಯ ಪತ್ರಿಕೆ ಆಗುತ್ತದೆ. ആ കത്തിലെ ഉള്ളടക്കം ദുർനടപ്പിനെ സംബന്ധിച്ചുള്ളതായിരുന്നു. ಆ ಒಂದು ಪತ್ರಿಕೆಯ ಒಂದು ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಂತ ಸಂಗತಿ ಆ ಒಂದು ಜಾರರ ಸಹವಾಸ ಮಾಡಬಾರದು ಎಂಬಂತ ಅಂಶವನ್ನ ಒಳಪಟ್ಟಿತ್ತು. അത് നമ്മൾ വായിച്ചല്ലോ, 1 കൊരിന്ത്യർ 5:9 ദുർനടപ്പുകാരോട് സംസർഗമരുത് എന്ന് ഞാൻ എഴുതിയിട്ടുണ്ടല്ലോ. ಅದು ನಾವು ಓದಿದ್ದೇವಲ್ಲ, 1 ಕೊರಿಂಥ್ಯ 5:9 ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದಷ್ಟೇ ಎಂಬುದಾಗಿ. ഏതായാലും നഷ്ടപ്പെട്ടു പോയ ആ കത്തിൽ എഴുതിയിരുന്ന കാര്യങ്ങളിൽ അവർക്കുണ്ടായ സംശയമാണ് ഇപ്പോൾ നമ്മുടെ 1 കൊരിന്ത്യർ ലേഖനത്തിൽ പൗലോസ് വിശദീകരിച്ചിട്ടുള്ളത്.
ಆದ್ರೆ ಅವರಿಗೆ ಸಿಕ್ಕದೇ ಇದ್ದಂತಹ ಅವರ ಕೈಗೆ ಸಿಕ್ಕದೇ ಇರುವಂತಹ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಂತಹ ಸಂಶಯದ ವಿಷಯದ ಆಧಾರದ ಮೇಲೆ ಪೌಲನು ಈ ಪತ್ರಿಕೆ ಮುಖಾಂತರವಾಗಿ ಆ ವಿಷಯಗಳನ್ನ ಇವರಿಗೆ ತಿಳಿಯಪಡಿಸುವನಾಗಿದ್ದಾನೆ. ആ ഒന്നാമത്തെ ലേഖനം നമുക്കാ കിട്ടാത്തത്. കൊരിന്ത്യ സഭയിലെ വിശ്വാസികൾ അത് വായിച്ചിട്ടുണ്ടെന്ന്. ಒಂದು ವೇಳೆ ಆ ಕೊರಿಂತ್ಯ ಮೊದಲು ಪೌಲನು ಬರೆದ ಪತ್ರಿಕೆ ಕೊರಿಂತ್ಯದಲ್ಲಿದ್ದಂತ ಸಭೆಯವರಿಗೆ ಸಿಕ್ಕಿತ್ತು, ಅದು ನಮಗೆ ಸಿಕ್ಕದೇ ಇದ್ದಂತದ್ದಾಗಿದೆ. അപ്പോ ആ ലേഖനത്തിൽ പൗലോസ് എഴുതിയ കുറെ കാര്യങ്ങളെ കുറിച്ചുള്ള സംശയമാണ് അവര് പൗലോസിനോട് വീണ്ടും എഴുതി ചോദിച്ചത്. ಆ ಒಂದು ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಂತಹ ಕೆಲವೊಂದು ಸಂಶಯಾಸ್ಪದವಾದ ಕಾರ್ಯಗಳನ್ನ ಅದನ್ನ ತಿಳಿಯುವುದಕ್ಕೋಸ್ಕರವಾಗಿ ಮತ್ತು ಒಂದು ಪತ್ರಿಕೆಗಳ ಮುಖಾಂತರವಾಗಿ ಪೌಲನಿಗೆ ಅವರು ಕೇಳಿಕೊಳ್ಳುವವರಾಗಿದ್ದಾರೆ. എനിക്ക് തോന്നുന്നു 1 കൊരിന്ത്യർ 16-ാം അധ്യായം 17-ാമത്തെ വാക്യം. 1 ಕೊರಿಂಥ್ಯರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17ನೇ ವಾಕ್ಯ വായിച്ചോ. ಅಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಸ್ತೆಫಾನನನ್ನು ಫೊರ್ತುನಾತನು ಅಖಾಯಿಕನು ಬಂದಿದ್ದರಿಂದ ನನಗೆ ಸಂತೋಷವಾಯಿತು. ನೀವು സ്തെഫാനോസും ഫൊർത്തുനോസും അഖായിക്കോസും പൗലോസിന്റെ അടുക്കലേക്ക് കൊരിന്തിൽ നിന്ന് വന്നിരിക്കുന്നു. ಅಲ್ಲಿ ಕೊರಿಂಥೆಯಿಂದ ಪೌಲನ ಬಳಿಗೆ ಅಲ್ಲಿ ಫೊರ್ತುನಾತನು ಅಖಾಯಿಕನು ಮತ್ತು ಅಲ್ಲಿ ಸ್ತೆಫಾನೋಸನು ಕೂಡ ಆ ಒಂದು ಸ್ಥಳಕ್ಕೆ ಬಂದಿದ್ದಾರೆ. അതായത് കൊരിന്തിൽ നിന്ന് എഫെസോസിലേക്ക് പൗലോസിന്റെ അടുത്തേക്ക് ഇവർ 3 പേരും വന്നു. ಕೊರಿಂಥದಿಂದ ಎಫೆಸಕ್ಕೆ ಪೌಲನ ಬಳಿಗೆ ಈ 3 ವ್ಯಕ್ತಿಗಳು ಬಂದಿದ್ದಾರೆ. അവരുടെ കൈവശമായിരിക്കാം ഈ കൊരിന്തിലെ വിശ്വാസികൾ അവരുടെ സംശയങ്ങൾ എഴുതി പൗലോസിന് കൊടുത്തുവിട്ടത്. ಒಂದು ವೇಳೆ ಅವರ ಕೈಯಲ್ಲಿಯೇ ಈ ಕೊರಿಂಥದಲ್ಲಿದ್ದಂತಹ ದೇವಜನರು ಸಂಶಯದ ಆ ಕಾರ್ಯಗಳನ್ನ ಬರೆದು ಇವರ ಕೈಯಲ್ಲಿ ಆ ಪತ್ರಿಕೆಗಳನ್ನ ಕೊಟ್ಟು ಕಳಿಸಿರಬಹುದು. അതിന് നമുക്ക് തെളിവുള്ളത് 1 കൊരിന്ത്യർ 7-ാം അധ്യായം 1-ാം വാക്യത്തിലാണ്. ಅದಕ್ಕೆ ಇರುವಂತಹ ಅದನ್ನು ನಾವು ತಿಳಿದುಕೊಳ್ಳುವುದಾದ್ರೆ 1 ಕೊರಿಂಥ್ಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಈಗ ನೋಡ್ತೇವೆ. അവിടെ പറയുന്നത് നിങ്ങൾ എഴുതി അയച്ച കാര്യങ്ങളെ കുറിച്ചുള്ള എന്റെ അഭിപ്രായം. ಅಲ್ಲಿ ನಾವು ನೋಡ್ತೇವೆ 7ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೀವು ಬರೆದ ಸಂಗತಿಗಳನ್ನು ಕುರಿತು ನಾನು ಹೇಳುವ ಅಭಿಪ್ರಾಯ. അപ്പോൾ കൊരിന്തിലെ വിശ്വാസികൾ പൗലോസിനോട് കുറെ സംശയങ്ങൾ അങ്ങോട്ട് ചോദിച്ചിട്ടുണ്ട്. ಅಲ್ಲಿ ನಾವು ನೋಡುವುದಾದ್ರೆ ಪೌಲನ ಬಳಿಯಲ್ಲಿ ಕೊರಿಂಥದಲ್ಲಿದ್ದ ವಿಶ್ವಾಸಿಗಳು ಅನೇಕ ಸಂಶಯವನ್ನ പൗലന ബലിയിൽ കേട്ടിದ್ದಾರೆ. അത് നമുക്ക് ലഭിച്ചിട്ടില്ലാത്ത ആദ്യം എഴുതിയ ലേഖനത്തിൽ നിന്നുള്ള സംശയങ്ങളാണ്. ಆ ಸಂಶಯಗಳು ಯಾವುದಪ್ಪ ಅಂದ್ರೆ ನಮ್ಮ ಕೈಗಳಲ್ಲಿ ಸಿಕ್ಕದೇ ಇರುವಂತಹ ಆ ಒಂದು ಪತ್ರಿಕೆ ಮೊದಲು ಕೊರಿಂಥದವರ ಕೈಯಲ್ಲಿ ಸಿಕ್ಕಿದಂತಹ ಆ ಪತ್ರಿಕೆಯಲ್ಲಿದ್ದಂತಹ ಸಂಶಯಗಳು ಈಗ ಕೊರಿಂಥದಲ್ಲಿದ್ದ ದೇವಜನರು പൗലന ಬಳಿಯಲ್ಲಿ ಕೇಳುತ್ತಿದ್ದಾರೆ. അതിന്റെ മറുപടിയാണ് ഇപ്പോൾ നമ്മുടെ കയ്യിൽ 1 കൊരിന്ത്യർ എന്ന് പറയുന്ന ഈ പുസ്തകത്തിൽ എഴുതിയിരിക്കുന്നത്. അത് ശരിക്കും 2ാമത്തെ ലേഖനമാണ്. ಅದರ ಒಂದು ಉತ್ತರವಾಗಿ ಇವತ್ತು ನಮ್ಮ ಕೈಗಳಲ್ಲಿ ಕೊಡಲ್ಪಟ್ಟಂತ 1 ಕೊರಿಂಥ್ಯರಿಗೆ ಬರೆದ ಪತ್ರಿಕೆ ಅದು ಸರಿಯಾಗಿ ಹೇಳಬೇಕಾದ್ರೆ ಅದು 2ನೇ ಕೊರಿಂಥ್ಯ ಪತ್ರಿಕೆ. അങ്ങനെയാണെങ്കിൽ 2 കൊരിന്ത്യർ എന്ന് പറയുന്നത് പൗലോസ് എഴുതിയ 3ാമത്തെ ലേഖനമാണ്. ಆದ್ರೆ 2 ಕೊರಿಂಥ್ಯ ಹೇಳೋದಾದ್ರೆ ಪೌಲನು ಬರೆದಂತ 3ನೇ ಪತ್ರಿಕೆ ಆಗ್ತಿತ್ತು. ഓക്കെ, അപ്പൊ 1 കൊരിന്ത്യർ 7ന്റെ 1-ൽ പൗലോസ് പറയാണ്, നിങ്ങൾ എഴുതി ചോദിച്ച കാര്യത്തെ കുറിച്ച് എന്റെ അഭിപ്രായം ഇതാണ്. 1 ಕೊರಿಂಥ್ಯ 7ನೇ ಅಧ್ಯಾಯದಲ್ಲಿ ಪೌಲನು ಹೇಳುವಂತದ್ದು ನೀವು ಬರೆದ ಸಂಗತಿಗಳನ್ನು ಕುರಿತು ನಾನು ಹೇಳುವ ಅಭಿಪ್ರಾಯ ಎಂಬುದಾಗಿ ನೋಡ್ತೇವೆ. അവരെഴുതി ചോദിച്ച സംശയങ്ങൾ പ്രധാനമായിട്ട് വിവാഹത്തെക്കുറിച്ചും വിവാഹമോചനത്തെക്കുറിച്ചും മിശ്ര വിവാഹത്തെക്കുറിച്ചുമാണ്. ಅಲ್ಲಿ ಆ ಒಂದು ಅವರ ಸಂಶಯ ನೋಡೋದಾದ್ರೆ ವಿವಾಹ ಕುರಿತಾಗಿಯೂ ಕೂಡ ಕಲಬೆರಕೆ ಆಗುವಂತಹ ಅಥವಾ ಅನ್ಯನ ವಿವಾಹ ಮಾಡುವಂತಹ ವಿಷಯದಲ್ಲಿ ಮತ್ತು ವಿವಾಹವನ್ನು ವಿಚ್ಛೇದನ ಮಾಡುವಂತಹ ವಿಷಯದಲ್ಲಿ ಈಗ ಅನೇಕ ಸಂಶಯಗಳನ್ನ ಪೌಲನಿಗೆ പത്രിക മുഖാന്തരമായി സംശയാസ്പദമാക്കി കേൾത്തിരുന്നു. പിന്നീട് അവരുടെ സംശയം ബ്രഹ്മചര്യം, പിന്നെ ഭക്ഷണങ്ങൾ, കൃപാവരങ്ങൾ, ഇതിനെയൊക്കെ കുറിച്ചുള്ള മരിച്ചവരുടെ പുനരുദ്ധാനം, ഇങ്ങനെയുള്ള കാര്യങ്ങളൊക്കെയാണ് അവർ പൗലോസിനോട് എഴുതി ചോദിച്ചത്. ಅಲ್ಲಿ ಮತ್ತು ನೋಡುತ್ತೇವೆ ಅವರ ಒಂದು ಊಟ ಉಪಚಾರದ ವಿಷಯದಲ್ಲಿ ಮತ್ತು ಅಲ್ಲೇ ನೋಡುವಾಗ
ಮದುವೆ ವಿಷಯದಲ್ಲಿ, ಊಟ ಉಪಚಾರದ ವಿಷಯದಲ್ಲಿಯೂ ಕೂಡ ಅವರು ಅನೇಕ ಸಂಶಯಗಳನ್ನ ಅವರು ಕೇಳುವವರಾಗಿದ್ದರು. അതിന്റെ മറുപടിയാണ് 1 കൊരിന്ത്യർ 7 മുതലുള്ള അധ്യായങ്ങളിൽ വിശദീകരിച്ചിരിക്കുന്നത്. ಅದರ ಉತ್ತರವಾಗಿದೆ 1 ಕೊರಿಂಥಿಯರಿಗೆ ಪತ್ರಿಕೆ 7ನೇ ಅಧ್ಯಾಯದ ಮುಂದಿರುವಂತಹ ಅಧ್ಯಾಯಗಳಲ್ಲಿ ಅವರು ಬರೆಯುವಂತಹ ಆ ಪತ್ರಿಕೆಯ ಉತ್ತರವಾಗಿದೆ. ഇന്ന് ഇത്രയും മതി. ಇವತ್ತಿಗೆ ಇಷ್ಟು ಸಾಕು. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಅನೇಕ ಸತ್ಯಾಂಶಗಳನ್ನ ದಿನದಲ್ಲಿ ಕಲಿತಾ ಬಂದ ಹಾಗೆ ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯದ 13ರಿಂದ ಇರುವಂತಹ ವಾಕ್ಯಗಳನ್ನ 24ನೇ 22ನೇ ವಾಕ್ಯದವರೆಗೂ ನಾವು ಅನೇಕ ಸತ್ಯಾಂಶಗಳನ್ನ ಕಲಿತಾ ಬಂದಿದ್ದೇವೆ. ಅಲ್ಲಿ ಕೂಡ ಪೌಲನು ಪೌಲನ ಮುಖಾಂತರವಾಗಿ ನಡೆದಂತ ಅನೇಕ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಅಲ್ಲಿ ನಡೆದಿದ್ದಂತಹ ಸಂಗತಿಗಳನ್ನ ನಾವು ಕಲಿತಾ ಬಂದಿದ್ದೇವೆ. ಮಾತ್ರವಲ್ಲ, ಈ ಒಂದು ಸಂದರ್ಭದಲ್ಲಿ ಕೂಡ ಅಲ್ಲಿಯೂ ಕೂಡ ಸ್ಕೆವನಂತಹ ಒಬ್ಬ ಮಹಾ ಯಹೂದ್ಯನು 7 ಮಂದಿ ಮಕ್ಕಳು ಕೂಡ ಅವರು ಕೂಡ ಮಾಟ ಮಂತ್ರಗಳನ್ನ ಮಾಡುತ್ತಾ ಇದ್ದರು ಎಂಬುದಾಗಿ ಕೂಡ ನಾವು ಕಲಿಯುತ್ತಾ ಬಂದು, ಹಾಗೆ ಅವರು ಮಾಡ್ತಾ ಇದ್ದಂತ ಕಾರ್ಯಗಳು ಅದು ಯೇಸು ಕ್ರಿಸ್ತನ ಹೆಸರಿನಲ್ಲೇ ಅವರು ಆ ಕಾರ್ಯಗಳನ್ನ ಮಾಡ್ತಾ ಇದ್ರು. ಆದ್ರೆ ಅದು ಕಪಟವಾದ ರೀತಿಯಲ್ಲಿ ಆಗಿದ್ದಂತ ವಿಷಯ ಆಗಿತ್ತು. ಆದ್ರೆ ಪೌಲನು ನಿಜವಾದ ಕಾರ್ಯವನ್ನ ಮಾಡ್ತಿದ್ದಾಗ, ನಿಜವಾದ ರೀತಿಯಲ್ಲಿ ಸತ್ಯವಾದಂತಹ ಆ ಕಾರ್ಯವನ್ನ ಪೌಲನು ಅಲ್ಲಿ ಮಹತ್ ಕಾರ್ಯಗಳು ಮಾಡ್ತಿರೋ ಸಂದರ್ಭದಲ್ಲಿ ಇವರು ಕೂಡ ಪೌಲನಾಗಿಯೇ ಕಪಟದ ರೀತಿಯಲ್ಲಿ ಅನೇಕ ಮಹತ್ ಕಾರ್ಯಗಳನ್ನ ಕೂಡ ಮಾಡುವವರಾಗಿದ್ದರು ಎಂಬ ವಿಷಯವನ್ನ ಕೂಡ ನಾವು ಕಲಿತಾ ಬಂದೆವು. ಹಾಗೆ ಆ ಒಂದು ಪಟ್ಟಣದಲ್ಲಿ ಸುವಾರ್ತೆಯನ್ನ ಸಾರುತ್ತಿದ್ದ ಸಂದರ್ಭದಲ್ಲಿ ಅನೇಕ ಮಾಟ ಮಂತ್ರಗಳನ್ನ ಮಾಡುತ್ತಿದ್ದಂತ ಅನೇಕರು ಕೂಡ ಅವರು ಎಲ್ಲವನ್ನ ಬಿಟ್ಟು ಅವರು ಕರ್ತನ ಕಡೆಗೆ ತಿರುಗಿಕೊಂಡು ಕರ್ತನಾದ ಯೇಸು ಕ್ರಿಸ್ತ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದ್ದರು ಎಂಬುದಾಗಿ ಕೂಡ ನಾವು ಕಲಿತಾ ಬಂದೆವು. ಮಾತ್ರವಲ್ಲ, ಅಲ್ಲಿ ಒಂದು ಅನುಕೂಲವಾದಂತ ವಾತಾವರಣ ಎಫೆಸದಲ್ಲಿದ್ದಂತ ಪಟ್ಟಣದಲ್ಲಿ ಇತ್ತು. ಆದ್ರೂ ಕೂಡ ಅಲ್ಲಿ ಆ ಅನುಕೂಲವಾದಂತ ವಾತಾವರಣದ ಮಧ್ಯದಲ್ಲಿ ಕೂಡ ಪೌಲನಿಗೆ ಅನೇಕ ವಿಧವಾದ ವಿರೋಧಗಳು ಕೂಡ ಅಲ್ಲಿ ಇತ್ತು ಎಂಬುದಾಗಿ ನೋಡುತ್ತೇವೆ. ಸುವಾರ್ತೆಗೆ ಒಂದು ಬಾಗಿಲು ಅನುಕೂಲವಾಗಿ ತೆರೆಯಲ್ಪಡುವಾಗ ಅದು ಅನುಕೂಲವಾಗಿ ನೆನೆಸಿಕೊಳ್ಳುವುದಕ್ಕಿಂತಲೂ ಅನೇಕ ವಿಧವಾದ ವಿರೋಧಗಳ ಮಧ್ಯದಲ್ಲಿ ಕರ್ತನ ವಾಕ್ಯವು ಪ್ರಖ್ಯಾತಿಗೆ ಬರುತ್ತದೆ ಎಂಬುದಾಗಿ ಕೂಡ ನಾವು ನೋಡುತ್ತಾ ಬಂದೆವು. ಅಲ್ಲಿಯೂ ಕೂಡ ನಾವು ನೋಡುತ್ತೇವೆ 20ನೇ ವಾಕ್ಯದಲ್ಲಿಯೂ ಕೂಡ ಅಲ್ಲಿ ಕೂಡ ಈ ರೀತಿಯಾಗಿ ಕರ್ತನ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು. ಹಿಂಸೆಗಳ ಮಧ್ಯದಲ್ಲಿ, ವಿರೋಧಗಳ ಮಧ್ಯದಲ್ಲಿ ಕರ್ತನ ವಾಕ್ಯವು ಅನೇಕ ಕಡೆಗಳಲ್ಲಿ ಸಾರಲ್ಪಡಿತು. ಆಸ್ತಿಯಲ್ಲಿ ಮಾತ್ರವಲ್ಲ, ಆ ಸುತ್ತಮುತ್ತಲಿನ ಅನೇಕ ಪ್ರಾಂತ್ಯಗಳಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಸುವಾರ್ತೆಯು ಹಬ್ಬಿ ಅನೇಕರು ಕೂಡ ದಿನಾಲೂ ಕೂಡ ಒಂದೊಂದು ದಿನವೂ ಕೂಡ ಅವರು ತಮ್ಮ ಎಲ್ಲ ಆ ಒಂದು ಸಂಪ್ರದಾಯಗಳನ್ನ ಮಾಟ ತಂತ್ರಗಳನ್ನ ಬಿಟ್ಟು ಅವರು ಸುವಾರ್ತೆಯನ್ನ ಕೇಳಿ ಕರ್ತನ ಕಡೆಗೆ ತಿರುಗಿಕೊಂಡು ರಕ್ಷಣೆ ಹೊಂದಿದ್ದರು ಎಂಬುದಾಗಿರುವಂತಹ ಅಂಶಗಳನ್ನು ಕೂಡ ನಾವು ಕಲಿತಾ ಬಂದಿದ್ದೇವೆ. ಮತ್ತು ನಾವು 21-22ನೇ ವಾಕ್ಯದಲ್ಲಿ ಕೊನೆಯದಾಗಿ ನಾವು ಚಿಂತೆ ಮಾಡಿಕೊಂಡು ಬಂದೆವು. ಅಲ್ಲಿ ನಾವು ನೋಡುತ್ತೇವೆ, ಮೆಕೆದೋನ್ಯವು ಅಖಾಯದಲ್ಲಿಯೂ ಸಂಚಾರ ಮಾಡಿ ಯೆರೂಸಲೇಮಿಗೆ ಹೋಗಬೇಕೆಂದು ಆ ಮನಸ್ಸಿಲ್ಲದೆ ಉದ್ದೇಶಿಸಿ ಹೋದ ನಂತರ ಎಂಬುದಾಗಿ ನೋಡುತ್ತೇವೆ. ಅಲ್ಲಿ ಹೇಳಲ್ಪಟ್ಟಂತದ್ದು ಅದಕ್ಕೆ ಆಧಾರವಾಗಿ ಕೊರಿಂಥಿಯರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲು ಪೌಲನು ಕೊರಿಂಥಕ್ಕೆ ಹೋಗಿ ಆಮೇಲೆ ಅಖಾಯಕ್ಕೆ ಬಂದಂತ ವಿಷಯವನ್ನು ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ಮೊದಲು ಕೊರಿಂಥಕ್ಕೆ ಹೋಗಿ ಅಖಾಯಕ್ಕೆ ಬಂದು ಆಮೇಲೆ ಯೆರೂಸಲೇಮಿಗೆ ಹೋದಂತ ವಿಷಯವನ್ನ ಅಲ್ಲಿ ಬರೆಯಲ್ಪಟ್ಟಿದೆ. ಯಾಕಿರಬಹುದು, ಒಂದು ವೇಳೆ ಒಂದು ಆ ಕೊರಿಂಥಕ್ಕೆ ಮರಳಿ ಯಾಕೆ ಇರಬಹುದು ಪೌಲನು ಬಂದಿರಬಹುದು ಎಂಬಂತ ಅಂಶವನ್ನು ನೋಡಿದಾಗ ಅಲ್ಲಿ ಕೂಡ ಆ 1 ಕೊರಿಂಥಿಯರ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ಅಲ್ಲಿ ಹಣವನ್ನ ವಸೂಲು ಮಾಡುವಂತ ಕಾರ್ಯದಲ್ಲಿ ಆ ಕೊರಿಂಥ್ಯವರಿಗೆ ಒಂದು ಜವಾಬ್ದಾರಿಯನ್ನ ಪೌಲನು ಕೊಟ್ಟಿದ್ದನು. ಏನೆಂಬುದ್ರೆ ಯೆರೂಸಲೇಮಿನ ಬಡ ವಿಶ್ವಾಸಿಗಳಿಗೆ ಹಣವನ್ನ ಸಂಗ್ರಹಿಸಿಡಬೇಕೆಂಬ ಜವಾಬ್ದಾರಿಯನ್ನ ಪೌಲನು ಆ ಒಂದು ಕೊರಿಂಥ್ಯ ಸಭೆಗೆ ಕೊಟ್ಟ ನಿಮಿತ್ತವಾಗಿ ಆ ಹಣವನ್ನು ತೆಗೆದುಕೊಂಡು ಯೆರೂಸಲೇಮಿನ ಸಭೆಗೆ ಅವರಿಗೆ ಒಪ್ಪಿಸುವುದಕ್ಕೋಸ್ಕರವಾಗಿ ಮರಳಿ ಕೊರಿಂಥಕ್ಕೆ ಪೌಲನು ಬಂದಂತ ಅಂಶಗಳನ್ನು ಕೂಡ ನಾವು ಕಲಿತಾ ಬಂದೆವು. ಹೀಗೆ ಅನೇಕ ಆಸಿಯಾ ಸೀಮೆಯಲ್ಲಿಯೂ ಕೂಡ ಅಲ್ಲಿ ಅನೇಕ ಮಹತ್ ಕಾರ್ಯಗಳು ನಡೆಯುವುದರ ಮುಖಾಂತರ ಅಲ್ಲಿಯೂ ಕೂಡ ಸೇವೆ ಪ್ರಬಲವಾಗಿ ಅನೇಕರು ಕರ್ತನ ಕಡೆಗೆ ತಿರುಗಿಕೊಂಡು ಅನೇಕರು ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ಆ ಕರ್ತನಲ್ಲಿ ದೃಢವಾದ ನಂಬಿಕೆಯಲ್ಲಿ ಮುಂದೆ ಹೋದರು ಎಂಬಂತ ಅಂಶಗಳನ್ನು ಕೂಡ ನಾವು ಕಲಿತಾ ಬಂದಿದ್ದೇವೆ. ಈ ರಾತ್ರಿ ವೇಳೆಯಲ್ಲಿ ಕೂಡ ನಮಗೆ ಕೊಟ್ಟಂತ ಈ ವಾಕ್ಯಗಳು ಆ ಅಪೊಸ್ತಲನ ಆ ಒಂದು ಸೇವೆಯ ನಿಮಿತ್ತವಾಗಿ
ಎಫೆಸದಲ್ಲಿ ಅನೇಕ ಕಷ್ಟಗಳು, ಉಪದ್ರವಗಳು, ಅನೇಕ ವಿಧವಾದಂತಹ ವಿರೋಧಗಳು, ಯಹೂದ್ಯರು ಯಾವ ರೀತಿಯಾಗಿ ಆ ಒಂದು ಪೌಲನಿಗೆ ಹಿಂಸೆಯನ್ನ ಕೊಡ್ತಾ ಇದ್ರು, ಆ ಕಣ್ಣೀರು ಸುರಿಸುತ್ತಾ, ಅಂದ್ರೆ ಒಂದು ವೇಳೆ ಅಲ್ಲಿ ನಾವು ಕಲಿತಾ ಬಂದ ಹಾಗೆ ಅಲ್ಲಿ ಮೃಗಗಳಿಂದ ಆದಂತಹ ಆಪತ್ತುಗಳ ಕುರಿತಾಗಿ ಪೌಲನು ಜೀವಿತದಲ್ಲಿ ಅನೇಕ ವಿಧವಾದಂತಹ ಹೋರಾಟಗಳು, ಕಷ್ಟಗಳು, ಕಣ್ಣೀರು, ದುಃಖಗಳು, ಮಾತ್ರವಲ್ಲ ಮೃಗಗಳಿಂದಲೂ ಕೂಡ ಅಪಾಯ ಉಂಟಾಯಿತು ಎಂಬುದಾಗಿ ಪೌಲನು ಬರೆಯುವಾಗ, ಒಂದು ವೇಳೆ ದಾನಿಯೇಲನನ್ನ ಆ ಸಿಂಹದ ಗವಿಯಲ್ಲಿ ಹಾಕಿದ ಪ್ರಕಾರವಾಗಿಯೇ ಪೌಲನನ್ನು ಕೂಡ ಒಂದು ವೇಳೆ ಮೃಗಗಳ ಬಳಿಗೆ ಅವರು ತಂದು ಹಾಕಿರಬಹುದು ಒಂದು ವೇಳೆ ಹಾಕಿರಬಹುದು. ಇಲ್ಲವಾದರೆ ಅದಕ್ಕೆ ಸಮಾನವಾದಂತಹ ಕಷ್ಟಗಳಲ್ಲಿ ಪೌಲನು ಹಾದು ಹೋಗುತ್ತಿದ್ದ ಸಂದರ್ಭದಲ್ಲಿಯೂ ಕೂಡ ಪೌಲನು ಹೇಳ್ತಿರುವಂತದ್ದು, ಅಲ್ಲಿ ನನಗೆ ಎಫೆಸದಲ್ಲಿ ಅನುಕೂಲವಾದ ಒಂದು ಬಾಗಿಲು ತೆರೆಯಲ್ಪಟ್ಟಿದೆ ಎಂಬುದಾಗಿ. ಕಷ್ಟಗಳ ಮಧ್ಯದಲ್ಲಿ, ದುಃಖಗಳ ಮಧ್ಯದಲ್ಲಿಯೂ ಕೂಡ ಅಲ್ಲಿ ಪೌಲನು ಆ ಆತ್ಮ ಭಾರದಿಂದ ಆ ಎಫೆಸದಲ್ಲಿ ಸೇವೆ 3 ವರ್ಷಗಳ ಕಾಲ ಅಲ್ಲಿ ಸೇವೆ ಮಾಡಿದನು ಎಂಬ ಅಂಶಗಳನ್ನು ಕೂಡ ನಾವು ಕಲಿತಾ ಬಂದೆವು. ಈ ರಾತ್ರಿ ವೇಳೆಯಲ್ಲಿಯೂ ಕೂಡ ಪೌಲನ ಒಂದು ಸೇವೆಯ ಆ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಕೂಡ ಈ ಸೇವೆ ಭಾಗದಲ್ಲಿ ಬರುವಂತ ಕಷ್ಟಗಳು, ದುಃಖಗಳು, ಇಕ್ಕಟ್ಟುಗಳು, ಕಣ್ಣೀರಿನ ಆ ಒಂದು ಪರಿಸ್ಥಿತಿ ಬಂದಾಗಲೂ ಕೂಡ ಅಲ್ಲೆಲ್ಲವೂ ಕೂಡ ಆ ಪೌಲನ ಆ ಜೀವಿತದಲ್ಲಿ ಸೇವೆಗೋಸ್ಕರವಾಗಿ ಪೌಲನ ಸಮರ್ಪಣೆ ಮತ್ತು ಆ ಸಮರ್ಪಣೆಯ ಒಂದು ಜೀವಿತ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಅಳವಡಿಸಿಕೊಂಡಾಗಿ ನಾವು ಕೂಡ ಅನೇಕ ಆತ್ಮಗಳನ್ನ ದೇವರಾಜ್ಯಕ್ಕೆ ಸೇರಿಸುವುದರಲ್ಲಿ, ಕರ್ತನ ಸೇವೆಯಲ್ಲಿ ಮುಂದುವರಿಯಲಿಕ್ಕೆ ಪೌಲನ ಆ ಒಂದು ಜೀವಿತವನ್ನ ಆಧಾರವಾಗಿ ಮಾದರಿಯಾಗಿ ಇಟ್ಟುಕೊಂಡು ದಿನಗಳಲ್ಲಿ ಕರ್ತನನ್ನ ಮಹಿಮೆ ಪಡಿಸುವುದಕ್ಕಾಗುವಂತೆ ಕರ್ತನ ತಾನೇ ನಮ್ಮನ್ನು ಈ ವಾಕ್ಯದಿಂದ ಆಶೀರ್ವದಿಸಲಿ. ಕರ್ತನ ಶುದ್ಧವಾದ ನಾಮಕ್ಕೆ ಮಹಿಮೆ.